In the last video, we have covered the summary of mean, median, mode and quartiles. ಇಲ್ಲಿ ಮೀಡಿಯನ್ನ ಗ್ರಾಫಿಕಲ್ಲಾಗಿ ಮೀಡಿಯನ್ ಆ್ಯಂಡ್ ಆಲ್ಸೋ ಕ್ವಾರ್ಟೈಲ್ಸ್ನ ಗ್ರಾಫಿಕಲ್ಲಾಗಿ ಹೇಗೆ ಲೊಕೇಟ್ ಮಾಡೋದು ಅಂತ ಅಲ್ಲಿ ಹೇಳಿದ್ದೀನಿ. ಈಗ ಮೋಡನ್ನು ಸಹ ಗ್ರಾಫಿಕಲ್ಲಾಗಿ ಲೊಕೇಟ್ ಮಾಡ್ಬೋದು. ಮೀಡಿಯನ್ ಮತ್ತು ಕ್ವಾರ್ಟೈಲ್ಸನ್ನು ಗ್ರಾಫಿಕಲ್ಲಾಗಿ ಲೊಕೇಟ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ, ಆಗಿವ್ಸನ್ನು ಡ್ರಾ ಮಾಡ್ಕೊಳ್ತೀವಿ. ಆಗಿವ್ಸ್ ಡ್ರಾ ಮಾಡಿ ಬೋತ್ ಲೆಸ್ ದ್ಯಾನ್ ಆ್ಯಂಡ್ ಮೋರ್ ದ್ಯಾನ್ ಎರಡೂ ಮಾಡಿ ಮೀಡಿಯನ್ ಮಾತ್ರ ಲೊಕೇಟ್ ಮಾಡ್ತೀವಿ. ಇಲ್ಲ ಬರೀ ಲೆಸ್ ದ್ಯಾನ್ ಆಗಿವನ್ನೇ ಡ್ರಾ ಮಾಡಿ ಮೀಡಿಯನ್ನು ಮಾಡ್ಬೋದು, ಜೊತೆಗೆ ಲೋಯರ್ ಕ್ವಾರ್ಟೈಲ್ ದಟ್ ಈಸ್ Q1 Q3 ಅದನ್ನು ಮಾಡ್ಬೋದು. ಈಗ ಮೋಡನ್ನು ಗ್ರಾಫಿಕಲ್ಲಾಗಿ ಲೊಕೇಟ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಹಿಸ್ಟೋಗ್ರಾಮನ್ನು ನಾವು ತೊಗೊಳ್ಬೇಕು. ಹಿಸ್ಟೋಗ್ರಾಮ್ ನಿಮಗೆ ಗೊತ್ತಿದೆ, ಆಲ್ರೆಡಿ ಅದೊಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಅದು ಅಲ್ಲಿ ಒಂದೊಂದು ಬಾರ್ ಡಯಾಗ್ರಾಮಲ್ಲಿ ಹೇಗೆ ಬರುತ್ತೋ ಹಾಗೆ ಇವು ಒಂದಕ್ಕೊಂದು ಅಡ್ಜಸೆಂಟಾಗಿ ಇರ್ತವೆ. ಅದು ಹಿಸ್ಟೋಗ್ರಾಮ್ ಡ್ರಾ ಮಾಡೋದು ಹೇಗೆ ಅಂತ ಗೊತ್ತು. ಹಿಸ್ಟೋಗ್ರಾಮ್ ಡ್ರಾ ಮಾಡಿ ಆದಮೇಲೆ ನೆಕ್ಸ್ಟು ಅಲ್ಲಿ ಹೈಯೆಸ್ಟು ಏನು ಫ್ರೀಕ್ವೆನ್ಸಿ ಇರುತ್ತೋ ಆ ಹಿಸ್ಟೋಗ್ರಾಮ್ದು ಆ ಡಯಾಗ್ರಾಮ್ದು ರೆಕ್ಟ್ಯಾಂಗಲ್ದು ಹೈಟು ಹೆಚ್ಚಿಗೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಿಸ್ಟೋಗ್ರಾಮ್ ಹೀಗೆ ಬಂತು ಅಂತ ಇಟ್ಕೊಳ್ಳಿ. ಇಲ್ಲಿ ಇದು ತಗೊಳ್ತೀವಿ. ಇಲ್ಲಿ ಹಿಸ್ಟೋಗ್ರಾಮ್ ಹೇಗಿರ್ತವೆ ಸುಮ್ಮನೆ ರಫ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೇನೋ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಹೀಗೆಲ್ಲೋ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ನಾವು ಮೋಡನ್ನ ನಾವು ಮಾಡಬೇಕಂದ್ರೆ ಏನು ಮಾಡ್ತೀವಿ, ಈ ಹೈಯೆಸ್ಟು ಯಾವುದಿರುತ್ತೋ ಅದರದ್ದು ಲೆಫ್ಟ್ ಕಾರ್ನರಿಂದ ನೆಕ್ಸ್ಟ್ ಅಡ್ಜಸೆಂಟ್ ಈ ರೆಕ್ಟ್ಯಾಂಗಲ್ ಏನಿರುತ್ತೋ ಅದರದ್ದು ರೈಟ್ ಇದಕ್ಕೆ ಜಾಯಿನ್ ಮಾಡ್ತೀವಿ. ಇಲ್ಲಿ ಈ ಪ್ರೀವಿಯಸ್ದು ಯಾವುದು ಇರುತ್ತೋ ಅದರದ್ದು ರೈಟ್ ಪಾರ್ಟನ್ನ ಇದರದ್ದು ರೈಟ್ ಕಾರ್ನರಿಗೆ ಜಾಯಿನ್ ಮಾಡ್ತೀವಿ. ಇವೆರಡೂ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಈ ಪಾಯಿಂಟಿಂದ ಸ್ಟ್ರೈಟ್ ಲೈನು ನಾನು ರಫಾಗಿ ಮಾಡ್ತಾ ಇರೋದು, ಅಲ್ಲಿ ಸ್ಕೇಲ್ ಯೂಸ್ ಮಾಡಿ ರೈಟ್ ಅಲ್ಲಿ ಸ್ಟ್ರೈಟ್ ಲೈನನ್ನು ಎಕ್ಸ್ ಆ್ಯಕ್ಸಿಸ್ಗೆ ರೀಚ್ ಆಗೋಂಗೆ ನೀವು ಹೇಳ್ಕೊಂಡ್ರೆ ಇಲ್ಲಿ ನಿಮಗೆ ಒಂದು ರೀಡಿಂಗ್ ಸಿಗುತ್ತೆ. ಆ ರೀಡಿಂಗ್ ಏನಿರುತ್ತೋ ಅದೇ ಮೋಡ್ ಆಗಿರುತ್ತೆ. ಗೊತ್ತಾಯ್ತಲ್ಲ, ಇದು ಹಿಸ್ಟೋಗ್ರಾಮ್ನ ಡ್ರಾ ಮಾಡಿ ನಾವು ಮೋಡನ್ನು ಲೊಕೇಟ್ ಮಾಡೋದು. ಇಲ್ಲೂ ಅಷ್ಟೇ ಆಗಿವ್ಸ್ ಥರ ಎಕ್ಸ್ ಆ್ಯಕ್ಸಿಸ್ಗೆ ನಾವು ವೇರಿಯೇಬಲ್ಸ್ ತೊಗೊಳ್ತೀವಿ. ಆ ವೇರಿಯೇಬಲ್ಸ್ದು ಇಲ್ಲಿ ಕಂಟಿನ್ಯೂಸ್ ಸೀರೀಸೇ ಬರೋದು ಇಲ್ಲಿ. ಓಕೆ, ಅದು ಕ್ಲಾಸಸ್ದು ಏನು ಕ್ಲಾಸ್ ಇಂಟರ್ವಲ್ ಇರುತ್ತೋ ಅದೇ ಸ್ಕೇಲ್ ಆಗುತ್ತೆ. ಈ ವೈ ಆ್ಯಕ್ಸಿಸ್ಸಿಗೆ ಮಾತ್ರ ನಾವು ಫ್ರೀಕ್ವೆನ್ಸೀಸು ತೊಗೊಳ್ತೀವಿ. ಆ ಫ್ರೀಕ್ವೆನ್ಸಿನಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೋ ಅದರದ್ದು ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಹೈಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿದೇ ಇರುತ್ತೆ. ಅದಕ್ಕೆ ನೀವು ಪ್ರಪೋರ್ಷನೇಟಾಗಿ ನೋಡಿಕೊಂಡು ಸ್ಕೇಲ್ನ ತೊಗೊಳ್ಬೇಕು. ಇಲ್ಲಿ ಫ್ರೀಕ್ವೆನ್ಸೀಸ್ ಇಲ್ಲಿ ನಾವು ಸ್ಕೇಲ್ ತೊಗೊಳ್ಳುವಾಗ ಮತ್ತು ಹಿಸ್ಟೋಗ್ರಾಮ್ ಡ್ರಾ ಮಾಡುವಾಗ ಎರಡು ಟೈಪ್ ನಮಗೆ ಬರುತ್ತೆ. ಒಂದು ಕ್ಲಾಸ್ ಇಂಟರ್ವಲ್ ಕಾಮನ್ ಇದ್ದರೆ ಅಲ್ಲಿ ನಾವೇನು ಮಾಡಬೇಕಾಗಿಲ್ಲ. ಅಲ್ಲಿ ನಾವು ಫ್ರೀಕ್ವೆನ್ಸೀಸ್ ಮಾತ್ರ ನೋಡಿಕೊಂಡು ಪ್ರಪೋರ್ಷನೇಟಾಗಿ ಸ್ಕೇಲ್ ತೊಗೊಂಡ್ರೆ ಆಯಿತು. ಇನ್ ಕೇಸ್ ಕ್ಲಾಸ್ ಇಂಟರ್ವಲ್ ನಮಗೆ ಕಾಮನ್ನಾಗಿ ಕೊಟ್ಟಿಲ್ಲ, ಕ್ಲಾಸ್ ಇಂಟರ್ವಲ್ ಚೇಂಜಸ್ ಇದೆ, ಆಗ ಏನು ಮಾಡಬೇಕು, ನಾವು ಹೈಟನ್ನು ಕ್ಯಾಲ್ಕುಲೇಟ್ ಮಾಡಿಕೊಳ್ಬೇಕು. ಓಕೆ, ಹೈಟನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಫ್ರೀಕ್ವೆನ್ಸಿ ಕರಸ್ಪಾಂಡಿಂಗ್ ಕ್ಲಾಸ್ ಫ್ರೀಕ್ವೆನ್ಸಿನ ಆ ಕ್ಲಾಸ್ ಇಂಟರ್ವಲ್ ಏನಿದೆಯೋ ಅದರಿಂದ ಡಿವೈಡ್ ಮಾಡ್ಕೊಂಡು ಹೋದರೆ ನಮಗೆ ಹೈಟ್ ಸಿಗುತ್ತೆ. ಮೀನ್ಸ್ ಹೈಟ್ ಈಕ್ವಲ್ಸ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಕ್ಲಾಸ್ ಇಂಟರ್ವಲ್. ಈಗ ಯಾವುದೋ ಒಂದು ಕ್ಲಾಸ್ದು ಫ್ರೀಕ್ವೆನ್ಸಿ 10 ಇದೆ, ಕ್ಲಾಸ್ ಇಂಟರ್ವಲ್ 5 ಇದೆ. ಆಗ ನಮಗೆ ಅಲ್ಲಿ ಹೈಟ್ ಏನು ಸಿಕ್ತು, 2 ಸಿಕ್ತು. ಇನ್ಯಾವುದೋ ಒಂದು ಕ್ಲಾಸ್ದು ನಮಗೆ ಫ್ರೀಕ್ವೆನ್ಸಿ ನಮಗೆ 25 ಇದೆ, ಅದರ್ವೈಸ್ ಯು ಟೇಕ್ 40. ಅಲ್ಲಿ ಕ್ಲಾಸ್ ಇಂಟರ್ವಲ್ 10 ಇದೆ, ಆಗ 40 ಡಿವೈಡೆಡ್ ಬೈ 10 ನಮಗೆ 4 ಆಯಿತು. ಹೀಗೆ ಅಲ್ಲಿ ಆ ಫ್ರೀಕ್ವೆನ್ಸಿನ ಕರಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಏನಿದೆಯೋ ಅದರಿಂದ ಡಿವೈಡ್ ಮಾಡ್ತಾ ಹೋಗಿ ಆಗ ನಮಗೆ ಹೈಟ್ ಸಿಗುತ್ತೆ.
ಆಗ ನಾವು ಏನು ಮಾಡಬೇಕಂದ್ರೆ ಅಲ್ಲಿ ಫ್ರೀಕ್ವೆನ್ಸಿನ ಇಗ್ನೋರ್ ಮಾಡಬೇಕು. ಹಿಸ್ಟೋಗ್ರಾಮ್ ಡ್ರಾ ಮಾಡೋದಕ್ಕೆ ನಮಗೆ ಈ ಹೈಟ್ ಏನು ಬರುತ್ತೋ ಆ ಹೈಟನ್ನು ನಾವು ಕನ್ಸಿಡರ್ ಮಾಡ್ತಾ ಹೋಗಬೇಕು. ಓಕೆ, ಆ ಹೈಟನ್ನು ಕನ್ಸಿಡರ್ ಮಾಡಿಕೊಂಡು ನಾವು ವೈ ಆ್ಯಕ್ಸಿಸ್ಗೆ ಸ್ಕೇಲ್ ತೊಗೊಳ್ಬೇಕು. ಈಗ ಇಲ್ಲಿ ಏನಾದ್ರು ಒಂದು ಹೈಯೆಸ್ಟ್ ಫ್ರೀಕ್ವೆನ್ಸಿ 60 ಇತ್ತು, ಆಗ ನೀವು 1 ಸೆಂಟಿಮೀಟರ್ = 10 ಅಂತ ತೊಗೊಂಡ್ರೆ ನಿಮಗೆ ಹೈಟ್ ಆಫ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ನಮಗೆ 6 ಸೆಂಟಿಮೀಟ್ರ್ ಬರುತ್ತೆ. ಇಲ್ಲ 8 ತೊಗೊಳ್ಬೋದು. ಇಲ್ಲ ಇಲ್ಲಿ ನಮಗೆ ಹೈಟಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ ಹೈಟು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ H ವ್ಯಾಲ್ಯೂ 8 ಬಂತು ಇಟ್ಕೊಳ್ಳಿ. ಆಗ ನಾವು 1 2 3ಇಂದನೇ ತೊಗೊಳ್ಬೋದು. 1 2 3 4 5 6 7 8. ಆಗ ಮ್ಯಾಕ್ಸಿಮಮ್ ಹೈಟ್ ನಮಗೆ 8 ಸೆಂಟಿಮೀಟ್ರ್ ಸಿಗುತ್ತೆ. ಹೀಗೆ ನೋಡ್ಕೊಳ್ಬೇಕು ನೀವು. ಅಲ್ಲಿ ಇಲ್ಲಿ ಹಿಸ್ಟೋಗ್ರಾಮ್ ಡ್ರಾ ಮಾಡಿ ಮೋಡನ್ನು ಗ್ರಾಫಿಕಲ್ಲಾಗಿ ಲೊಕೇಟ್ ಮಾಡಿ ಅಂತ ಕೇಳಿದರೆ ಹಿಸ್ಟೋಗ್ರಾಮ್ ಡ್ರಾ ಮಾಡ್ಕೋಬೇಕು. ಹಿಸ್ಟೋಗ್ರಾಮ್ ಡ್ರಾ ಮಾಡುವಾಗ ನೀವು ಫಸ್ಟು ಕ್ಲಾಸ್ ಇಂಟರ್ವಲ್ನ ಗಮನಿಸ್ಕೋಬೇಕು. ಕ್ಲಾಸ್ ಇಂಟರ್ವಲ್ ಕಾಮನ್ ಇದೆಯಾ ಅಥವಾ ಮೀನ್ಸ್ ಈಕ್ವಲ್ ಕ್ಲಾಸ್ ಇಂಟರ್ವಲ್ ಇದೆಯಾ, ಅನ್ಈಕ್ವಲ್ ಇದೆಯಾ. ಈಕ್ವಲ್ ಇದ್ದರೆ ಏನು ಮಾಡಬೇಕಿಲ್ಲ, ನೀವು ಆ ಫ್ರೀಕ್ವೆನ್ಸೀಸ್ ಏನಿದೆಯೋ ಅದು ಹೈಯೆಸ್ಟ್ ಫ್ರೀಕ್ವೆನ್ಸಿನ ಬೇಸ್ ಇಟ್ಕೊಂಡು ಸ್ಕೇಲನ್ನು ಡಿಸೈಡ್ ಮಾಡಬೇಕು. ಅಲ್ಲಿ ನೀವು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಹೈಯೆಸ್ಟ್ ಫ್ರೀಕ್ವೆನ್ಸಿವರೆಗೆ ಲೋಯರ್ ಲಿಮಿಟಿಗೆ ನೀವು ಮಾರ್ಕ್ ಮಾಡ್ಕೋಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿಗೆ ಎರಡೂ ಲಿಮಿಟಿಗೆ ಮಾರ್ಕ್ ಮಾಡಬೇಕು, ಲೋಯರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಎರಡಕ್ಕೂ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಆದಮೇಲೆ ಅಪ್ಪರ್ ಲಿಮಿಟಿಗೆ ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಅದು ಹೀಗೆ ಲೈನನ್ನು ಪರ್ಪೆಂಡಿಕ್ಯುಲರ್ ಟು x6 ಮೊದಲು ಲೈನ್ನ ಡ್ರಾ ಮಾಡ್ತೀವಿ, ಆಮೇಲೆ ಒಂದಕ್ಕೊಂದು ಜಾಯಿನ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಹೀಗೆ ನೀವು ಮೋಡನ್ನು ತೋರಿಸ್ಬೇಕು. ಇಲ್ಲಿ ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಕಾಮನ್ ಇಲ್ಲ ಅಂದಾಗ ನಾವು ಈ ಹೈಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೈಟ್ = ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಕ್ಲಾಸ್ ಇಂಟರ್ವಲ್. ಓಕೆ, ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಮೆಥಡ್ ಇದೆ. ಅಂದರೆ ಈಗ ಕ್ಲಾಸ್ ಇಂಟರ್ವಲ್ ಇರ್ರೆಗ್ಯುಲರ್ ಇದ್ದರೆ, ಮೀನ್ಸ್ ನಾಟ್ ಕಾಮನ್, ನಾಟ್ ಈಕ್ವಲ್, ಇರ್ರೆಗ್ಯುಲರ್ ಇದ್ದರೆ ಆಗ ನಮಗೆ ಮೀನ್ನ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಅದನ್ನು ನಾವು ಡೈರೆಕ್ಟ್ ಮೆಥಡಲ್ಲಿ ಮಾಡಿಬಿಡ್ಬೋದು. σfm ಡಿವೈಡೆಡ್ ಬೈ σf. ಅಲ್ಲಿ ಇಂಡೈರೆಕ್ಟ್ ಮೆಥಡು ಮಾಡ್ಬೋದು, ಬೇಡ ಡೈರೆಕ್ಟ್ ಮೆಥಡ್ ಅಪ್ಲೈ ಮಾಡಿದ್ರೆ ಸಾಕು. ಓಕೆ, ಅಂದರೆ ಇಂಡೈರೆಕ್ಟ್ ಮೆಥಡ್ ಯಾವಾಗ ಬರುತ್ತೆ, ಕ್ಲಾಸ್ ಇಂಟರ್ವಲ್ ಎಲ್ಲೋ ಒಂದೋ ಎರಡು ಕಡೆ ಚೇಂಜ್ ಆದರೆ. ಕ್ಲಾಸ್ ಇಂಟರ್ವಲ್ ತುಂಬ ಕಡೆ ಚೇಂಜ್ ಆದಾಗ ಡೈರೆಕ್ಟ್ ಮೆಥಡ್ ಅಂತೀವಿ, ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್. ಬಟ್ ಇನ್ ಪ್ರಾಕ್ಟೀಸ್ ಅಲ್ಲಿ ಕ್ಲಾಸ್ ಇಂಟರ್ವಲ್ ಕಾಮನ್ ಇಲ್ಲ ಅಂತಂದರೆ ನಾವು ಡೈರೆಕ್ಟ್ ಮೆಥಡ್ ಅಪ್ಲೈ ಮಾಡ್ಬೋದು. ಓಕೆ, ಆದರೆ ಮೀಡಿಯನ್ ಮೋಡ್ ಕೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಈವನ್ ಕ್ವಾರ್ಟೈಲ್ಸ್ ಕೇಳಿದ್ರೂ ಕಂಟಿನ್ಯೂಸ್ ಸೀರೀಸ್ನಲ್ಲಿ ನಮಗೆ ಕ್ಲಾಸ್ ಇಂಟರ್ವಲ್ ಕಾಮನ್ ಬೇಕೇ ಬೇಕು. ಯಾಕೆಂದರೆ ನಾವು ಫಾರ್ಮುಲಾ ಅಪ್ಲೈ ಮಾಡುವಾಗ L1 L2 ತೊಗೊಳ್ತೀವಿ. ಅದು ಮೀನ್ಸ್ ಲೋಯರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್. ಅದು ಮೀಡಿಯನ್ ಕ್ಲಾಸ್ ಆಗಿರ್ಬೋದು, ಮೋಡಲ್ ಕ್ಲಾಸ್ ಆಗಿರ್ಬೋದು, ಕ್ವಾರ್ಟೈಲ್ಸ್ ಕ್ಲಾಸ್ ಆಗಿರ್ಬೋದು. ಆಗ ನಮಗೆ ಅದು ಏನು L1 L2 ಅಂತ ತೊಗೊಳ್ತೀವೋ ಅದು ಕಾಮನ್ ಕ್ಲಾಸ್ ಇಂಟರ್ವಲ್ಲೇ ಆಗಿರಬೇಕು. ಓಕೆ, ಹಾಗಾಗಿ ಇನ್ ಕೇಸ್ ನಮಗೆ ಕಾಮನ್ ಕ್ಲಾಸ್ ಇಂಟರ್ವಲ್ ಕೊಟ್ಟಿಲ್ಲ, ಮೀನ್ಸ್ ಅದನ್ನು ನಾವೇನು ಹೇಳ್ತೀವಿ ಅಂದರೆ ಇರ್ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ ಅಂತಲೇ ಹೇಳ್ತೀವಿ. ಆಗ ಅದನ್ನು ವಿ ಹ್ಯಾವ್ ಟು ರೆಗ್ಯುಲರೈಸ್ ದ ಕ್ಲಾಸ್ ಇಂಟರ್ವಲ್. ಅಂದರೆ ಕ್ಲಾಸ್ ಇಂಟರ್ವಲ್ ಕಾಮನ್ ಬರೋ ಥರ ನಾವು ಕ್ಲಾಸಸ್ನ ರೆಗ್ಯುಲರೈಸ್ ಮಾಡಬೇಕು. ಹಾಗಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೀಗೆ ಕೊಟ್ಟಿತ್ತು ಅಂದ್ಕೊಳ್ಳಿ, 0 to 5 ವೇರಿಯಬಲ್, 5 to 7, 7 to 10, 10 to 15, 15 to 16, 16 to 18, 18 to 20 ಹೀಗೆ ಕೊಟ್ಕೊಂಡು ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಫ್ರೀಕ್ವೆನ್ಸೀಸ್ 3, 2, 4, 9, 3, 1, 2 ಹೀಗೆ ಅದು ಮುಂದಕ್ಕೂ ಕೊಟ್ಟಿರ್ಬೋದು. ಓಕೆ, ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ನೋಡಿ 0 to 5 ಅಂದರೆ ಕ್ಲಾಸ್ ಇಂಟರ್ವಲ್ ಏನಾಯಿತು 5, 5 to 7 2 ಆಯಿತು, 7 to 10 3, 10 to 15 5, 15 to 16 1, 16 to 18 2, 18 to 20 2. ಈಗ ನಮಗೆ ಕ್ಲಾಸ್ ಇಂಟರ್ವಲ್ ಕಾಮನ್ ಇಲ್ಲ, ಇದನ್ನು ಇರ್ರೆಗ್ಯುಲರೈಸ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ. ಆಗ ನಾವೇನು ಮಾಡಬೇಕು, ಈಗ ಮೀಡಿಯನ್ ಮೋಡ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ನಮಗೆ ಕಾಮನ್ ಕ್ಲಾಸ್ ಇಂಟರ್ವಲ್ಲೇ ಬೇಕು.
ಆಗ ನಾವು ಫಸ್ಟ್ ವಿ ಹ್ಯಾವ್ ಟು ರೆಗ್ಯುಲರೈಸ್ ದಿಸ್ ಕ್ಲಾಸ್ ಇಂಟರ್ವಲ್. ಈ ಕ್ಲಾಸ್ ಇಂಟರ್ವಲ್ನ ರೆಗ್ಯುಲರೈಸ್ ಮಾಡಬೇಕು. ಆಗ ನಾವು ಕ್ಲಾಸ್ ಇಂಟರ್ವಲ್ ಕಾಮನ್ನಾಗಿ ಒಂದು ಕ್ಲಾಸ್ ಇಂಟರ್ವಲ್ ತೊಗೊಳ್ಬೇಕು. ಯಾವ ಕ್ಲಾಸ್ ಇಂಟರ್ವಲ್ ತೊಗೊಳ್ಳೋದು ಅನ್ನೋದು ಕ್ವಶನ್ನು. ಆಗ ನಮಗೆ ಎಲ್ಲೋ ಒಂದು ಕ್ಲೂ ಸಿಗುತ್ತೆ. ಈಗ ಫಸ್ಟ್ ಒಂದು ನೋಡಿ 0 to 5. ಯೂಸ್ವಲಿ ನಮಗೆ ಫಸ್ಟು ಕ್ಲಾಸು ಅಥವಾ ಸೆಕೆಂಡ್ ಕ್ಲಾಸು, ಲಾಸ್ಟ್ ಕ್ಲಾಸು, ಎಲ್ಲೋ ಮಧ್ಯದಲ್ಲಿ ಯಾವುದೋ ಒಂದು ಕ್ಲಾಸು, ಎಲ್ಲೋ ಒಂದು ಕಡೆ ಕ್ಲೂ ಸಿಗುತ್ತೆ, ಗಮನಿಸ್ಕೋಬೇಕು. ಇಲ್ಲಿ 0 to 5 ಇದೆ. ನೆಕ್ಸ್ಟು ನಾವು ಈಗ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ನೀವು ಯೋಚನೆ ಮಾಡಬೇಕು. ಈಗ 0 to 5 ಅಂದರೆ ಕ್ಲಾಸ್ ಇಂಟರ್ವಲ್ ಎಷ್ಟು? 5, ಹೌದಲ್ಲ? ಈಗ ನೆಕ್ಸ್ಟ್ ಕ್ಲಾಸ್ ನಾವು 5 ತೊಗೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಏನಾಗುತ್ತೆ? 5 to 10 ಆಗಬೇಕು, ಹೌದಲ್ಲ? ಈಗ ನೋಡಿ 5 to 7, 7 to 10 ಅಂದರೆ ಇವೆರಡನ್ನೂ ಕ್ಲಬ್ ಮಾಡಿದ್ರೆ ನಮಗೆ ಒಂದು ಕ್ಲಾಸ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ನಾವು 5 ತೊಗೊಂಡ್ರೆ 10 to 15 ಇದು ಹಾಗೇ ಇದೆ. ನೆಕ್ಸ್ಟ್ ಏನು ಬರಬೇಕು? 15 to 20 ಬರಬೇಕು. ಆಗ ಈ ಮೂರೂ ಸೇರಿದ್ರೆ ಒಂದು ಕ್ಲಾಸ್ ಆಗುತ್ತೆ, ಹೌದಲ್ಲ? ಹಾಗೆ ನೀವು ಗಮನಿಸ್ಕೊಂಡು ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿ ಇಲ್ಲಿ ರೆಗ್ಯುಲರೈಸ್ ಮಾಡಿಕೊಳ್ಬೇಕು. ಈಗ ನಾವು ಏನು ಮಾಡ್ತೀವಿ, ಈಗ ರೆಗ್ಯುಲರೈಸ್ ಕ್ಲಾಸ್ ಇಂಟರ್ವಲ್ ಅಂತ ಮಾಡಿಕೊಂಡು ಹೀಗೆ ನಾವು ಈಗ ಕ್ಲಾಸಸ್ ಹೇಗೆ ತೊಗೊಳ್ಬೇಕು? 0 to 5, 5 to 10, 10 to 15, 15 to 20 ಇದು ನಿಮಗೆ ಕಂಟಿನ್ಯೂ ಆಗುತ್ತೆ. ಎಕ್ಸಾಂಪಲ್ ನಾನೀಗ 4 ಕ್ಲಾಸ್ ತೊಗೊಂಡಿದ್ದೀನಿ ಅಷ್ಟೇ, ಓಕೆ? ಈಗ ಫ್ರೀಕ್ವೆನ್ಸೀಸ್ ಏನು ಮಾಡಬೇಕು ಅಂದರೆ 0 to 5 ನಾವು ಯಾವುದು ಕ್ಲಬ್ ಮಾಡಿಲ್ಲ, ಹೌದಲ್ಲ? ಈಗ 0 to 5 ಎಷ್ಟಿದೆ ಫ್ರೀಕ್ವೆನ್ಸಿ? 3 ಇದೆ, ಹಾಗೆ ತೊಗೊಳ್ತೀವಿ. ಈಗ 5 to 7 2 ಇದೆ, 7 to 10 4 ಇದೆ. ನಾವು ಇದೆರಡು ಕ್ಲಾಸನ್ನು ಸೇರಿಸಿ ತೊಗೊಂಡಿದ್ದೀವಿ ಇಲ್ಲಿ 5 to 10 ಅಂತ. ಕ್ಲಾಸಸ್ಸನ್ನು ನಾವು ಕ್ಲಬ್ ಮಾಡಿದ್ಮೇಲೆ ಕರಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ನೂ ಕ್ಲಬ್ ಮಾಡಬೇಕು. ಆಗ ಇದ್ರದ್ದು ಫ್ರೀಕ್ವೆನ್ಸಿ ಎಷ್ಟಾಗುತ್ತೆ? 5 to 10 6 ಆಗುತ್ತೆ. ನೆಕ್ಸ್ಟ್ 10 to 15 ಆಸ್ ಇಟ್ ಈಸ್ ಕಾಪಿ ಮಾಡ್ತೀವಿ. ಈಗ 15 to 20 ಅಂದರೆ ಇದು ಮೂರೂ ಕ್ಲಾಸನ್ನು ಕ್ಲಬ್ ಮಾಡಿದ್ದಕ್ಕೆ ನಮಗೆ 15 to 20 ಬಂತು. ಆಗ ಅದರದ್ದು ಕರಸ್ಪಾಂಡಿಂಗ್ ವೇರಿಯಬಲ್ಸ್ ಏನಿರುತ್ತೋ ಅವನ್ನೂ ಕ್ಲಬ್ ಮಾಡ್ಕೋಬೇಕು. 4 6 ಹೀಗೆ ತಗೊಳ್ಬೇಕಷ್ಟೆ, ಓಕೆ? ಹೀಗೆ ರೆಗ್ಯುಲರೈಸು ಮಾಡಿಕೊಂಡು ನಾವು ಮೀನ್, ಮೀಡಿಯನ್, ಮೋಡ, ಕ್ವಾರ್ಟೈಲ್ಸ ಯಾವುದು ಕೇಳಿದ್ರೂ ಕ್ಲಾಸ್ ಇಂಟರ್ವಲ್ ಕಾಮನ್ ಇಲ್ಲ ಅಂತ ಅಂದರೆ ಅರ್ಥಮೆಟಿಕ್ ಮೀನ್ ಕೇಳಿದ್ರೆ ನೀವು ಇದೇನು ಮಾಡಬೇಕಾಗಿಲ್ಲ. ಅರ್ಥಮೆಟಿಕ್ ಮೀನಲ್ಲಿ ಹೀಗೆ ಇರ್ರೆಗ್ಯುಲರೈಸ್ ಕ್ಲಾಸ್ ಇಂಟರ್ವಲ್ ಇದ್ದರೆ ಏನು ಮಾಡಬೇಕು? ನಾವು ಡೈರೆಕ್ಟ್ ಮೆಥಡ್ ಅಪ್ಲೈ ಮಾಡ್ತೀವಿ ಅಷ್ಟೇ, ಓಕೆ? ಆದರೆ ಮೀನ್, ಮೀಡಿಯನ್, ಮೋಡ್ ಕೇಳಿದಾಗ ಮಾತ್ರ ಕ್ಲಾಸು ಇಂಟರ್ವಲ್ನ ನಾವು ರೆಗ್ಯುಲರೈಸ್ ಮಾಡಿಕೊಳ್ಳೇಬೇಕು ಹೀಗೆ, ಓಕೆ? ಇನ್ನೊಂದು, ಈಗ ಇಲ್ಲಿ ಏನು ಮಾಡಿದ್ವಿ? ನಾವು ಕ್ಲಬ್ ಮಾಡಿದ್ವಿ. ಇದನ್ನು ಇಂಟಗ್ರೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ನೊಂದು ನಿಮಗೆ ಇನ್ನೊಂದು ಥರ ಕ್ಲಾಸಸ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ 0 to ಈ ಕಡೆ ತಗೊಳ್ಳೋಣ. 0 to 5, 5 to 20, 20 to 40 ಹೀಗೆ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಇದು ವೇರಿಯಬಲ್ಸು, ಇದು ಫ್ರೀಕ್ವೆನ್ಸೀಸ್. ಇದು 3ನೇ ತಗೊಳ್ಳಿ. ಈಗ ಇಲ್ಲಿ 15 ತಗೊಳ್ಳಿ. $24 ತಗೊಳ್ಳಿ, ಓಕೆ? ಈಗ ಇಲ್ಲೂ ನೀವು ಕ್ಲಾಸ್ ಇಂಟರ್ವಲ್ ಗಮನಿಸಿದ್ರೆ ಇಲ್ಲಿ ನೋಡಿ ಫಸ್ಟ್ ಕ್ಲಾಸ್ 5 ಇದೆ. 5 to 20 ಅಂದರೆ ಎಷ್ಟು ಬಂತು ಕ್ಲಾಸ್ ಇಂಟರ್ವಲ್? 15 ಬಂತು. 20 to 40 ಅಂದರೆ ಕ್ಲಾಸ್ ಇಂಟರ್ವಲ್ ಎಷ್ಟು ಬಂತು? 20 ಬಂತು, ಹೌದಲ್ಲ? ಇಲ್ಲೂ ನಮಗೆ ಕ್ಲಾಸ್ ಇಂಟರ್ವಲ್ ಕಾಮನ್ ಇಲ್ಲ, ಹೌದಾ? ಈಗಲೂ ಅಷ್ಟೇ, ಇಲ್ಲೂ ಅಷ್ಟೇ. ಈಗ ನಾವು ಕಾಮನ್ ಕ್ಲಾಸ್ ಇಂಟರ್ವಲ್ನ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಇದನ್ನು ಮೀನ್ಸ್ ಕ್ಲಾಸ್ ಇಂಟರ್ವಲ್ನ ರೆಗ್ಯುಲರೈಸ್ ಮಾಡೋದು ಅಂತ ಹೇಳ್ತೀವಿ. ಈಗ ಇಲ್ಲಿ 0 to 5 ಇದೆ, ಇಲ್ಲಿ 5 ಬಂತು, ಇಲ್ಲಿ 15 ಬಂತು, ಇಲ್ಲಿ 20 ಬಂತು, ಓಕೆ? ಇಲ್ಲಿ ಇನ್ಕ್ರೀಸೇ ಆಗಬೇಕಂತ ಇಲ್ಲ, ಮತ್ತೆ ಬೇಕಾದ್ರೆ ಕಡಿಮೆನೂ ಆಗ್ಬೋದು. ಈಗ ಇಲ್ಲಿ ನಾವು ಕಾಮನ್ ಕ್ಲಾಸ್ ಇಂಟರ್ವಲ್ ಇಲ್ಲಿ ಯಾವ್ದು ತೊಗೊಳ್ಬೋದು? 50. ಈಗ ಇವೆರಡೂ ಕ್ಲಬ್ ಮಾಡಿ ತೊಗೊಂಡ್ರೆ ನಮಗೆ 20 ಆಗೋಯ್ತು ಕ್ಲಾಸ್ ಇಂಟರ್ವಲ್, ಹೌದಲ್ಲ? ಈಗ 0 to 20 ಅಂತ ನಾವೇನಾದ್ರು ಇದ್ರ ಥರ ಕ್ಲಬ್ ಮಾಡಿದ್ರೆ ಕ್ಲಾಸ್ ಇಂಟರ್ವಲ್ 20 ಆಯಿತು.
ನೆಕ್ಸ್ಟು 20 to 40, ಆಗ ನಮಗೆ 2 ಕ್ಲಾಸ್ ಆಯಿತು. ಈಗ ಆಸ್ ಪರ್ ದ ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಫಿಕೇಷನ್ ಆಗೋದಿಲ್ಲ, ಹೌದಲ್ಲ. ಮತ್ತು ಕೆಲವು ಟೈಮು ಹಾಗೆ ಕ್ಲಬ್ ಮಾಡಿದ್ರೆ ಕಾಮನ್ನಾಗಿ ನಮಗೆ ಸಿಗೋದೂ ಇಲ್ಲ, ಹಾಗೂ ಇರುತ್ತೆ. ಅಂಥ ಕೇಸಲ್ಲಿ ಈಗ ನಮಗೆ ಇದು 3 ಕೊಟ್ಟಿದ್ದಾರೆ ಅಂತ ನೀವು ಅಂದ್ಕೊಳ್ಳಿ. ಓಕೆ, ಈಗ ನೀವೇನಾದ್ರು ಈ ಮೆಥಡ್ ಫಾಲೋ ಮಾಡಿದ್ರೆ ನಮಗೆ 2 ಕ್ಲಾಸ್ ಬಂತು, ಸಾಧ್ಯ ಇಲ್ಲ ಅದು. ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಫಿಕೇಷನ್, ಒನ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಫಿಕೇಷನ್ ಈಸ್ ನಂಬರ್ ಆಫ್ ಕ್ಲಾಸಸ್ ಮಸ್ಟ್ ಬಿ ಬಿಟ್ವೀನ್ 7 and 15. ಅಟ್ಲೀಸ್ಟ್ ಪ್ರಾಕ್ಟಿಕಲಾಗಿ ನಾನು ಹೇಳಿದ್ದೀನಿ 5 ಇಂದ 12 ಆದರೂ ನಾವು ತೊಗೊಳ್ಬೇಕು. ಈಗ ಇಲ್ಲಿ ಬರೀ 2 ಕ್ಲಾಸ್ ತೊಗೊಳೋದಕ್ಕೆ ಸಾಧ್ಯ ಇಲ್ಲ. ಈಗ ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ಕಂಬೈನ್ ಮಾಡಿದ್ವಾ, ಇಲ್ಲಿ ಕ್ಲಾಸಸ್ನ ಸ್ಪ್ಲಿಟ್ ಮಾಡ್ತಾ ಹೋಗಬೇಕು. ಅಂದರೆ ಇಲ್ಲಿ ಹೇಗೆ ತೊಗೊಳ್ಬೇಕು ಅಂದರೆ, ಈಗ ಎಕ್ಸ್ 0 to 5 ತೊಗೊಂಡ್ರೆ ಫಸ್ಟ್ ಕ್ಲಾಸೇ ಅದೇ ಇರುತ್ತೆ ಅಲ್ಲ, ಫಸ್ಟ್ ಕ್ಲಾಸಿಂದನೇ ಸ್ಪ್ಲಿಟ್ ಮಾಡಬೇಕಾಗ್ಬೋದು, ಕಂಬೈನ್ ಮಾಡಬೇಕಾಗ್ಬೋದು, ಇನ್ಯಾವುದೋ ಒಂದು ಅಲ್ಲಿ ಮಧ್ಯದ್ದು ಒಂದು ಕ್ಲೂ ಸಿಗ್ಬೋದು, ನೋಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟು ನಾವು 5 ಕ್ಲಾಸ್ ತೊಗೊಳ್ತೀವಿ, ಕ್ಲಾಸ್ ಇಂಟರ್ವಲ್ ತೊಗೊಳ್ತೀವಿ ಅಂದರೆ ನೆಕ್ಸ್ಟ್ ಕ್ಲಾಸ್ ಏನು ತೊಗೊಳ್ಬೇಕು, 5 to 10, 10 to 15, 15 to 20. ಹೌದಾ? ಈಗ 3 ಇದು ಒಂದು ಕ್ಲಾಸ್ ಇದ್ದಿದ್ದು 3 ಕ್ಲಾಸ್ ಆಯಿತು, ಹೌದಾ? 5 to 20 ಇದ್ದಿದ್ದು 5 to 10, 10 to 15, 15 to 20 3 ಕ್ಲಾಸ್ ಆಯಿತು. ಈಗ ಇದನ್ನು ಈಕ್ವಲ್ಲಾಗಿ 3 ಭಾಗ ಮಾಡಬೇಕು. ಈಗ 15 to 20 ನಮಗೆ ಫ್ರೀಕ್ವೆನ್ಸಿ 15 ಕೊಟ್ಟಿದ್ದರು, ಹೌದಲ್ಲ? 5 to 20 ನಮಗೆ ಕ್ಲಾಸ್ ಫ್ರೀಕ್ವೆನ್ಸಿನ 15 ಕೊಟ್ಟಿದ್ದರು. ಈಗ ಈ ಕ್ಲಾಸನ್ನು ನಾವು ಎಷ್ಟು ಕ್ಲಾಸಸ್ ಆಗಿ ನಾವು ಡಿವೈಡ್ ಮಾಡಿದ್ವಿ, ಮೀನ್ಸ್ ಸ್ಪ್ಲಿಟ್ ಮಾಡಿದ್ವಿ, 3 ಕ್ಲಾಸ್ ಆಗಿ ಸ್ಪ್ಲಿಟ್ ಮಾಡಿದ್ವಿ. ಆಗ ಇದನ್ನು ಈಕ್ವಲ್ ಆಗಿ 3 ಭಾಗ ಮಾಡ್ಕೋಬೇಕು. ಆಗ ಇಲ್ಲಿ ಫ್ರೀಕ್ವೆನ್ಸಿ ಇದು 3 ಹಾಗೆ ಇರುತ್ತೆ. 15 ಡಿವೈಡೆಡ್ ಬೈ 3 ಅಂದರೆ 5, 5, 5 ಹೀಗೆ ಬರುತ್ತೆ. ಓಕೆ, ನೆಕ್ಸ್ಟು 20 to 40 ಅಂದಾಗ ಇಲ್ಲಿ ಬೇಕಾದ್ರೆ ನೀವು ಇನ್ನೂ ಒಂದು ಕ್ಲಾಸ್ ತೊಗೊಳ್ಳಿ, ಇಲ್ಲಿ ಹೀಗೂ ತೊಗೊಳ್ಳಿ. 20 to 30, 20 to 30, take 12, next 30 to 50. ಓಕೆ, ಈಗ ಇಲ್ಲಿ ಕ್ಲಾಸ್ ಇಂಟರ್ವಲ್ ಏನಾಯಿತು, 10 ಆಯಿತು. ಇಲ್ಲಿ ಕ್ಲಾಸ್ ಇಂಟರ್ವಲ್ ಏನಾಯಿತು, 20 ಆಯಿತು. ಓಕೆ, ಈಗ ನೋಡಿ, ಈಗ ನೀವು ಇದನ್ನು 10 ಅಂತ ನೀವು ಕ್ಲಾಸ್ ಇಂಟರ್ವಲ್ ತೊಗೊಂಡ್ರು, ಈಗ ಇವೆರಡು ಕ್ಲಬ್ ಮಾಡಿ 20 ಆಗುತ್ತೆ. ಆಗಲ್ಲ. 20 ಅಂತ ಕ್ಲಾಸ್ ಇಂಟರ್ವಲ್ ತೊಗೊಂಡ್ರು ಈಗ ಇವೆರಡನ್ನೇನು ನೀವು ಕ್ಲಬ್ ಮಾಡಿದ್ರೆ 20 ಕ್ಲಾಸ್ ಇಂಟರ್ವಲ್ ಸಿಗುತ್ತೆ, ಆದರೆ ಇಲ್ಲಿ 10 ಉಳ್ಕೊಳ್ಳುತ್ತೆ. ಓಕೆ, ಹೀಗೂ ಆಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಸೂಟಬಲ್ ಕ್ಲಾಸ್ ಇಂಟರ್ವಲ್ ಎಷ್ಟು, 5, ಹೌದಲ್ಲ? ಹಾಗಾಗಿ ಇಲ್ಲಿ ಈಗ ನಾವು 3 ಇದು ಆಯ್ತು, ಇದು ಹೌದಲ್ಲ? ಇಲ್ಲಿ 15 ಕ್ಲಾಸ್ ಇಂಟರ್ವಲ್ ಇತ್ತು, ಈಗ 3 ಕ್ಲಾಸ್ ಆಗಿ ಸ್ಪ್ಲಿಟ್ ಮಾಡಿದ್ವಿ. ಇದು ಏನು ಕ್ಲಾಸ್ ಫ್ರೀಕ್ವೆನ್ಸಿ ಇತ್ತು ಅದನ್ನು 3 ಭಾಗ ಮಾಡಿ 5, 5, 5 ತೊಗೊಂಡ್ವಿ. ನೆಕ್ಸ್ಟು ಇಲ್ಲಿ 12 ಇದೆ. ಓಕೆ, 12 ಇಲ್ಲಿ 30 ತಗೋ, 30 ಬೇಡ, 1 ನಿಮಿಷ, 5, 6, 30, 20, take this also 12. ಓಕೆ, ನಾವು ಇಲ್ಲಿ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ, 10 ಇದೆ, ಹೌದಲ್ಲ? ಇಲ್ಲಿ ನಾವು ಕಾಮನ್ ಕ್ಲಾಸ್ ಇಂಟರ್ವಲ್ ಕಾಮನ್ ಕ್ಲಾಸ್ ಇಂಟರ್ವಲ್ ಎಷ್ಟು ಡಿಸೈಡ್ ಮಾಡಿದ್ದೀವಿ, 5 ಡಿಸೈಡ್ ಮಾಡಿದ್ದೀವಿ. ಈಗ ಏನು ಮಾಡಬೇಕು, ಈಗ ಇದನ್ನು ನಾವು 2 ಭಾಗ ಮಾಡ್ಕೊಳ್ಬೇಕು. ಅಂದರೆ ಹೇಗಾಗತ್ತೆ, 20 to 25 ಆ್ಯಂಡ್ 25 to 30. ಓಕೆ, ಈಗ 2 ಕ್ಲಾಸಾಗಿ ಸ್ಪ್ಲಿಟ್ ಮಾಡಿದ್ವಿ. ಇದನ್ನು 2 ಕ್ಲಾಸಾಗಿ ಸ್ಪ್ಲಿಟ್ ಮಾಡಿದಾಗ ಈ ಫ್ರೀಕ್ವೆನ್ಸೀಸನ್ನು ಸಮವಾಗಿ 2 ಭಾಗ ಮಾಡ್ಕೊಳ್ಬೇಕು. ಅಂದರೆ 12 ಡಿವೈಡೆಡ್ ಬೈ 2 ಅಂದರೆ 6 ಆಯಿತು. ಓಕೆ, ಈಗ ಇದು 30 to 50 ಕ್ಲಾಸ್ ಇಂಟರ್ವಲ್ ಎಷ್ಟಿದೆ, 20 ಇದೆ. ಅಂದರೆ ಈಗ ನಾವು ಕ್ಲಾಸ್ ಇಂಟರ್ವಲ್ 5 ಕಾಮನ್ ತೊಗೊಂಡಿದ್ದೀವಿ. 20 ಡಿವೈಡೆಡ್ ಬೈ 5 ಅಂದರೆ ಎಷ್ಟು, 4. ಅಲ್ಲೇ ನಿಮಗೆ ಸಿಗುತ್ತೆ ಎಷ್ಟು ಕ್ಲಾಸ್ ಆಗಿ ತೊಗೊಳ್ಬೇಕು ಅಂದರೆ ಇದನ್ನು ನಾವು 4 ಕ್ಲಾಸಸ್ ಆಗಿ ನಾವು ಡಿವೈಡ್ ಮಾಡ್ಕೊಳ್ಬೇಕು. ಅಂದರೆ ಎಷ್ಟಾಗುತ್ತೆ, 30 to 35, 35 to 40, 40 to 45,
45 to 50. ಈಗ 4 ಕ್ಲಾಸಾಗಿ ಅದು ಸ್ಪ್ಲಿಟ್ ಆಯಿತು. 4 ಕ್ಲಾಸಾಗಿ ಸ್ಪ್ಲಿಟ್ ಆದಾಗ ಇದೇನು ಫ್ರೀಕ್ವೆನ್ಸಿ ಇದೆಯೋ ಅದನ್ನು ಈಕ್ವಲ್ಲಾಗಿ 4 ಭಾಗ ಮಾಡ್ಕೋಬೇಕು. ಅಂದರೆ ಇದನ್ನು 4ರಿಂದ ಡಿವೈಡ್ ಮಾಡಬೇಕು. ಆಗ ಎಷ್ಟು ಬರುತ್ತೆ ನಮಗೆ? 3 3 3 ಹೀಗೆ ಬರುತ್ತೆ. ಮೀನ್ಸ್ ಇದು ಇಂಟಗ್ರೇಟೆಡ್ ಸಿಸ್ಟಮು, ಇದು ಡಿಸ್ಇಂಟಗ್ರೇಟೆಡ್ ಸಿಸ್ಟಮು. ಅಂದರೆ ಇಲ್ಲಿ ವೇರಿಯೇಬಲ್ಸನ್ನು ಕಂಬೈನ್ ಮಾಡ್ತಾ ಹೋಗ್ತೀವಿ, ಕ್ಲಾಸಸನ್ನು ಕಂಬೈನ್ ಮಾಡ್ತಾ ಹೋಗ್ತೀವಿ ಕಾಮನ್ ಕ್ಲಾಸ್ ಇಂಟರ್ವಲ್ ಬರೋದಕ್ಕೆ, ಮತ್ತು ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿನೂ ಕ್ಲಬ್ ಮಾಡ್ತೀವಿ. ಇಲ್ಲಿ ಕ್ಲಾಸಸ್ಸನ್ನು ಕಾಮನ್ ಕ್ಲಾಸ್ ಇಂಟರ್ವಲ್ ಆಗಿ ಬರಬೇಕು ಅಂದರೆ ಇಲ್ಲಿ ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ. ಹಾಗೆ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿಸನ್ನು ಸ್ಪ್ಲಿಟ್ ಮಾಡಿ ತೊಗೊಳ್ತೀವಿ. ಇಲ್ಲಿ ಇನ್ ಕೇಸ್ ಆಫ್ ಹಿಸ್ಟೋಗ್ರಾಮ್ ಹೀಗೆ ಕ್ಲಾಸ್ ಇಂಟರ್ವಲ್ ಕಾಮನ್ ಇರಲಿಲ್ಲ ಅಂತ ಅಂದರೆ ಹೀಗೆ ಕೊಟ್ಟಾಗ, ಅಂದರೆ ಇಲ್ಲಿ ನಾವು ಇಂಟಗ್ರೇಟ್ ಮಾಡಬೇಕು, ರೆಗ್ಯುಲರೈಸ್ ಮಾಡುವಾಗ ಕ್ಲಾಸ್ ಇಂಟರ್ವಲ್ನ, ಅದನ್ನ ಇಂಟಗ್ರೇಟೆಡ್ ಡಿಸ್ಇಂಟಗ್ರೇಟೆಡ್ 2 ಮೆಥಡ್ ಬರುತ್ತೆ. ನೀವು ನೋಡ್ಕೊಳ್ಬೇಕು, ಇದನ್ನು ಇಂಟಗ್ರೇಟ್ ಮಾಡಬೇಕಾ, ಮೀನ್ಸ್ ಕ್ಲಬ್ ಮಾಡಬೇಕಾ, ಅಥವಾ ಡಿಸ್ಇಂಟಗ್ರೇಟ್ ಮಾಡಬೇಕಾ, ಸ್ಪ್ಲಿಟ್ ಮಾಡಬೇಕಾ ಅಂತ. ಅದು ಯಾವುದಿದೆಯೋ ಹಾಗೆ ಮಾಡಿಕೊಂಡು ಅದ್ರ ಪ್ರಕಾರ ಆಗ ನೀವು ಹೈಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ. ಇಲ್ಲಿ ನಿಮಗೆ ಫ್ರೀಕ್ವೆನ್ಸೀಸ್, ಇಲ್ಲಿ ಕಾಮನ್ ಕ್ಲಾಸ್ ಇಂಟರ್ವಲ್ ಸಿಗುತ್ತೆ, ಅದರದ್ದು ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಸಿಗುತ್ತೆ. ಆ್ಯಸ್ ಯೂಸ್ವಲ್ ನಿಮಗೆ ಕಾಮನ್ ಕ್ಲಾಸ್ ಇಂಟರ್ವಲ್ ಇದ್ದಾಗ ನೀವು ಹೇಗೆ ಹಿಸ್ಟೋಗ್ರಾಮ್ ಡ್ರಾ ಮಾಡ್ತೀರೋ ಹಾಗೆ ಇಲ್ಲಿ ಇದನ್ನು ಮಾಡ್ಬೋದು. ಇಲ್ಲ ನಿಮಗೆ ಬರೀ ಅಲ್ಲಿ ಮೋಡ್ನಲ್ಲಿ ಮತ್ತು ಇಲ್ಲಿ ಒಂದು ಏನಪ್ಪ ಇನ್ನೊಂದು ಯಾಕೆ ಇದನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಹೈಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೂ ಸಾಕು. ಆದರೆ ನೀವು ಇಲ್ಲಿ ಈ ಕ್ಲಾಸ್ ಇಂಟರ್ವಲ್ನ ಯಾಕೆ ರೆಗ್ಯುಲರೈಸ್ ಮಾಡ್ಕೊಳ್ಬೇಕು ಅಂದರೆ, ನೀವು ನಿಮಗೆ ಆಲ್ಜಿಬ್ರಿಕ್ಕಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ರೂವ್ ಮಾಡಿ ಅಂತಲೂ ಕೇಳ್ಬೋದು. ಅಥವಾ ಅವ್ರು ಕೇಳದೇ ಇದ್ರೂ ನಮಗೆ ಫ್ರ್ಯಾಕ್ಷನಲ್ ವ್ಯಾಲ್ಯೂಸನ್ನ ಎಕ್ಸಾಕ್ಟಾಗಿ ನಮಗೆ ಲೊಕೇಟ್ ಮಾಡೋದು ಸ್ಕೇಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಗ ನೀವು ಅಪ್ರಾಕ್ಸಿಮೇಟಾಗಿ ಅಲ್ಲಿ ಗ್ರಾಫಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂದಾಗ ನೀವು ಆಲ್ಜಿಬ್ರಾಯಿಕ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಅಲ್ಲೊಂದು ಅಪ್ರಾಕ್ಸಿಮೇಟಾಗಿ ಅಲ್ಲಿ ಸ್ಕೇಲ್ನ ಅಡ್ಜಸ್ಟ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ನಿಮಗೆ ಆಲ್ಜಿಬ್ರಾಯಿಕ್ಕಾಗಿ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಪ್ರೂವ್ ಮಾಡಬೇಕು ಅಂದಾಗ ನಮಗೆ ಆಗ ಮೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಆಲ್ಜಿಬ್ರಾಯಿಕ್ಕಾಗಿ ಆ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಅಂದಾಗ ನಾವು ಕ್ಲಾಸ್ ಇಂಟರ್ವಲ್ನ ರೆಗ್ಯುಲರೈಸ್ ಮಾಡಿಕೊಳ್ಳೇಬೇಕು. ಓಕೆ, ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಹಿಸ್ಟೋಗ್ರಾಮ್ ಡ್ರಾ ಮಾಡುವಾಗ ನಾವು ಹೈಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡೋದು ನಿಮಗೆ ಸುಲಭ ಆಗುತ್ತೆ. ಯಾಕೆಂದರೆ ಇಲ್ಲಿ ತುಂಬ ಅಲ್ಲಿ ಬಾರ್ಸು ಬರುತ್ತೆ. ನೀವು ಹೈಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡಿದ್ರೆ ಆ ಬಾರ್ಸು ಸಂಖ್ಯೆ ಕಡಿಮೆ ಆಗುತ್ತೆ, ಅದು ಈಸಿನೂ ಆಗುತ್ತೆ. ಸ್ಕೇಲ್ ತೊಗೊಳೋದಕ್ಕೂ ನಿಮಗೆ ಹೈಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ಈಸಿ ಆಗುತ್ತೆ. ಯೂಸ್ವಲಾಗಿ ಕಂಟಿನ್ಯೂಸ್ ನಂಬರ್ ನಿಮಗೆ 1ಇಂದ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಇಟ್ ಈಸ್ ಲೆಫ್ಟ್ ಟು ಯು, ನೀವು ಯಾವ ಮೆಥಡ್ ನಿಮಗೆ ಈಸಿನ ಅದನ್ನು ಮಾಡಿ. ಎನಿಹೌ ಕ್ಲಾಸ್ ಇಂಟರ್ವಲ್ನ ರೆಗ್ಯುಲರೈಸ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು. ಬಟ್ ಇಲ್ಲಿ ಮೀಡಿಯನ್ ಮೋಡ್ ಕ್ವಾರ್ಟೈಲ್ಸ್ ಮಾಡುವಾಗ ಹೀಗೆ ಇರ್ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ ಕೊಟ್ಟಿರೋದು ಸೋಫಾರ್ನ ಕ್ವಶನ್ ಪೇಪರ್ ನೋಡಿಲ್ಲ. ಆದರೆ ಹಿಸ್ಟೋಗ್ರಾಮ್ ಹಾಗೆ ಕೇಳಿದ್ದಾರೆ, 5 ಮಾರ್ಕ್ಸ್ 10 ಮಾರ್ಕ್ಸ್ ಕೊಟ್ಟಾಗ ಹಾಗೆ ಕೇಳಿದ್ದಾರೆ. ಹಾಗಾಗಿ ನಿಮಗೆ ಈ ರೆಗ್ಯುಲರೈಸೇಷನ್ ಆಫ್ ಕ್ಲಾಸ್ ಇಂಟರ್ವಲ್ ನಿಮಗೆ ಗೊತ್ತಿರಬೇಕು. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ದಿ ಲೊಕೇಶನ್ ಆಫ್ ಮೋಡ್ ಗ್ರಾಫಿಕಲ್ಲಿ. ಓಕೆ, ನೆಕ್ಸ್ಟು ಇಲ್ಲಿ ನಮಗೆ ಅರ್ಥಮೆಟಿಕ್ ಮೀನ್ ಬಂದಾಗ ಅಲ್ಲಿ ಒಂದು ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ಅಂತ ಒಂದು ಬರುತ್ತೆ. ಅದು ಒಂದು ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿದ್ದೀನಿ. ಈ ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ಯಾಕೆ ಬೇಕು, ಅದು ಏನಂತ ಹೇಳಿದ್ರೆ, ಈಗ ನಿಮ್ಮ ಕ್ಲಾಸ್ ನಿಮ್ಮ BComಲ್ಲಿ ನಿಮ್ಮ ಕಾಲೇಜಲ್ಲಿ 2 ಸೆಕ್ಷನ್ ಇರ್ಬೋದು, 3 ಸೆಕ್ಷನ್ ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಎಷ್ಟೋ ಸೆಕ್ಷನ್ಸ್ ಇದೆ ಅಂತ ಇಟ್ಕೊಳ್ಳಿ. ಒಂದೇ ಸೆಕ್ಷನ್ ಇದ್ದರೆ ತೊಂದರೆ ಇಲ್ಲ. ಈಗ ನಂಬರ್ ಆಫ್ ಸೆಕ್ಷನ್ಸ್ ಇದ್ದಾಗ ಈಗ ಒಂದೊಂದು ಸೆಕ್ಷನ್ದು ನಿಮಗೆ ಆವರೇಜ್ ರಿಸಲ್ಟ್ ಏನು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ಕೊಳ್ಳಿ. ಈಗ ಅಲ್ಲಿ A ಸೆಕ್ಷನ್ ಇರುತ್ತೆ, B ಸೆಕ್ಷನ್ ಇರುತ್ತೆ. ಓಕೆ, ಇಲ್ಲಿ A ಸೆಕ್ಷನ್ನಲ್ಲಿ 60 ಸ್ಟೂಡೆಂಟ್ಸ್ ಇರ್ತಾರೆ, B ಸೆಕ್ಷನ್ನಲ್ಲಿ 70 ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ಅಥವಾ ನಿಮಗೆ ರೌಂಡ್ ಫಿಗರ್ ಕ್ಯಾಲ್ಕುಲೇಷನ್ ಸುಲಭ ಬೇಕು ಅಂದರೆ ಹೀಗೆ ಮಾಡ್ಕೊಳ್ಳಿ. 40 A ಸೆಕ್ಷನ್ನಲ್ಲಿ 60 ಇದ್ದಾರೆ, B ಸೆಕ್ಷನ್ನಲ್ಲಿ 40 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ.
ಈಗ ಎ ಸೆಕ್ಷನ್ದು ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದರೆ ಏನು, ದಟ್ ಇಸ್ ನಥಿಂಗ್ ಬಟ್ ಎನ್. ಈಗ ನಿಮಗೆ ಎಕ್ಸ್ ಬಾರ್ ಕೊಡ್ತಾರೆ. ಅಗ್ರಿಗೇಟ್ ರಿಸಲ್ಟ್ ಆಫ್ ಎ ಸೆಕ್ಷನ್ 70% ಆ್ಯಂಡ್ ಬಿ ಸೆಕ್ಷನ್ 80%. ಇದು ಅಗ್ರಿಗೇಟ್ ರಿಸಲ್ಟ್. ಅಥವಾ ಜಸ್ಟ್ ಎಕ್ಸ್ ಬಾರ್ 70 ಆ್ಯಂಡ್ 80 ಹೀಗೆ ಕೊಟ್ಟಿರ್ತಾರೆ. ಓಕೆ, ಈಗ ನಿಮ್ಮನ್ನು ಏನು ಕೇಳ್ತಾರೆ ಅಂದರೆ, ಈಗ ಎರಡೂ ಸೆಕ್ಷನ್ ಅಂದರೆ ಆ ಕಾಲೇಜು, ಈಗ ಇದನ್ನು ಬಿ ಕಾಮ್ ಸೆಕ್ಷನ್ ಅಂತಲೇ ಇಟ್ಕೊಳ್ಳಿ. ಈಗ ಆ ಕಾಲೇಜು ಬಿ ಕಾಮ್ದು ಅಗ್ರಿಗೇಟ್ ರಿಸಲ್ಟ್ ಏನು ಅಂತ ಕೇಳಿದಾಗ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದನ್ನು ನಾವು ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ಅಂತ ಹೇಳ್ತೀವಿ. ಇದು ಎ ಸೆಕ್ಷನ್ದು ಅರ್ಥಮೆಟಿಕ್ ಮೀನ್ ಆಫ್ ಮಾರ್ಕ್ಸ್, ಬಿ ಸೆಕ್ಷನ್ದು ಅರ್ಥಮೆಟಿಕ್ ಮೀನ್ ಆಫ್ ಮಾರ್ಕ್ಸ್. ಈಗ ಎರಡೂ ಸೆಕ್ಷನ್ ಒಟ್ಟಿಗೆ ಸೇರಿ ಅಗ್ರಿಗೇಟ್ ಮಾರ್ಕ್ಸ್ ಎಷ್ಟು, ರಿಸಲ್ಟ್ ಏನು ಅಂದಾಗ ಇಲ್ಲಿ ನಾವು ಏನು ಮಾಡಬೇಕಂದ್ರೆ, ಫಸ್ಟು ನಾವು ಇಲ್ಲಿ ಟೋಟಲ್ ಮಾರ್ಕ್ಸ್ ಆಫ್ ಈಚ್ ಸೆಕ್ಷನ್ನ ತೊಗೊಳ್ಬೇಕು. ಈಗ ನಾವು ನಿಮ್ಮ ಇಂಡಿವಿಜುವಲ್ ನಿಮ್ಮದು ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡುವಾಗ, ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುವಾಗ ನೀವೇನು ಮಾಡ್ತೀವಿ ರೀ, ಟೋಟಲ್ ಮಾರ್ಕ್ಸ್ ಆಫ್ ಆಲ್ ದ ಸಬ್ಜೆಕ್ಟ್ಸ್ ತೊಗೊಳ್ತೀವಿ ರೀ, ಡಿವೈಡೆಡ್ ಬೈ ನಂಬರ್ ಆಫ್ ಸಬ್ಜೆಕ್ಟ್ಸ್. ಹೌದಲ್ಲ? ಇಲ್ಲಿ ಈಗ ಪ್ರತಿ ಕ್ಲಾಸ್ದು ಟೋಟಲ್ ಮಾರ್ಕ್ಸ್ ಏನು, ಇಲ್ಲಿ ಎಕ್ಸ್ ಬಾರ್ 70 ಅಂದರೆ ಏನು, ಒಂದು ಸ್ಟೂಡೆಂಟ್ಸ್ಗೆ ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಪರ್ಸೆಂಟೇಜ್ ಇರ್ಬೋದು. ನೀವು ಆವ್ರೇಜ್ ತೊಗೊಂಡಾಗ ಈಚ್ ಸ್ಟೂಡೆಂಟಿಗೆ 70 ಮಾರ್ಕ್ಸ್ ಥರ ಸ್ಕೋರ್ ಬಂದಂಗೆ ಆಯಿತು. ಇಲ್ಲಿ ಬಿ ಸೆಕ್ಷನ್ನಲ್ಲಿ ಈಚ್ ಸ್ಟೂಡೆಂಟಿಗೆ 80 ಮಾರ್ಕ್ಸ್ ಬಂದಂಗೆ ಆಯಿತು. ಅಲ್ಲಿ ಅದೇ ಆವ್ರೇಜ್ದು ಲಿಮಿಟೇಷನು, ಪ್ರತಿ 40 ಸ್ಟೂಡೆಂಟ್ಸ್ದು 80 ಮಾರ್ಕ್ಸ್ ಆಗಿರೋದಿಲ್ಲ. ಹೌದಲ್ಲ? ಒಬ್ಳದ್ದು ಅಲ್ಲಿ 50 ಇರ್ಬೋದು, ಇನ್ನೊಬ್ಳದ್ದು 99 ಇರ್ಬೋದು, ಅಲ್ಲಿ ವೇರಿ ಆಗುತ್ತೆ. ಬಟ್ ಅಲ್ಲಿ ಟೋಟಲ್ ತೊಗೊಳ್ಳುವಾಗ ನಾವೇನು ಮಾಡಬೇಕು, ಇಲ್ಲಿ ಇವೆರಡನ್ನೂ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. ಇಲ್ಲಿ ಎ ಸೆಕ್ಷನ್ದು ಟೋಟಲ್ ಮಾರ್ಕ್ಸ್ ಎಷ್ಟು ಅನ್ಬೇಕಾದ್ರೆ n ಇಂಟು ಎಕ್ಸ್ ಬಾರ್ ಮೀನ್ಸ್ 60 ಇಂಟು 70 ಎಷ್ಟಾಯಿತು, 4200 ಮಾರ್ಕ್ಸ್ ಆಯಿತು. ಹೌದಾ? ಅದೇ ಥರ ಬಿ ಸೆಕ್ಷನ್ದು ಎಷ್ಟಾಗುತ್ತೆ, 40 ಇಂಟು 80 3200 ಆಯಿತು. ಈಗಿದು ಟೋಟಲ್ ಮಾರ್ಕ್ಸ್ ಆಫ್ ಎ ಸೆಕ್ಷನ್, ಟೋಟಲ್ ಮಾರ್ಕ್ಸ್ ಆಫ್ ಬಿ ಸೆಕ್ಷನ್. ಈಗ ಎರಡನ್ನೂ ಟೋಟಲ್ ತೊಗೊಳ್ತೀವಿ. ಟೋಟಲ್ ತೊಗೊಂಡ್ರೆ ಎಷ್ಟಾಗುತ್ತೆ, 7400 ಆಯಿತು. 7400 ಟೋಟಲ್ ಮಾರ್ಕ್ಸ್ ಆಯಿತು, ಎ ಮತ್ತು ಬಿ ಎರಡೂ ಸೇರಿ. ಎನಲ್ಲಿ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸು, 60 ಇದ್ದಾರೆ. ಬಿನಲ್ಲಿ ಎಷ್ಟಿದ್ದಾರೆ, 40 ಇದ್ದಾರೆ. ಆಗ ಈ 7400 ಮಾರ್ಕ್ಸು ಎಷ್ಟು ಜನ ಸ್ಟೂಡೆಂಟ್ಸ್ದು, 100 ಸ್ಟೂಡೆಂಟ್ಸ್ದು. ಆಗ ನಮಗೆ ಎಷ್ಟು ಬರುತ್ತೆ, 7400 ಡಿವೈಡೆಡ್ ಬೈ 100 ಸ್ಟೂಡೆಂಟ್ಸ್ ಅಂದರೆ 74 ಬಂತು. ಇದು ಅಲ್ಲಿ ಕಂಬೈನ್ಡ್ ಅರ್ಥಮೆಟಿಕ್ ಮೀನ್. ಇದನ್ನೇ ನಾವು ಆಲ್ಜಿಬ್ರಾಯಿಕ್ ಫಾರ್ಮುಲಾ ಅಪ್ಲೈ ಮಾಡಿ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ಅಂದಾಗ ನಾವು ಕ್ಯಾಪಿಟಲ್ ಲೆಟರ್ ಎಕ್ಸನ್ನು ಯೂಸ್ ಮಾಡ್ತೀವಿ. ಇದು ಕಂಬೈನ್ಡ್ ಅರ್ಥಮೆಟಿಕ್ ಮೀನ್. ಇದನ್ನೇ ನಾವು ಫಾರ್ಮುಲಾ ಟೈಪ್ ತೊಗೊಂಡ್ರೆ n1 ಎಕ್ಸ್ ಬಾರ್ 1 ಪ್ಲಸ್ n2 ಎಕ್ಸ್ ಬಾರ್ 2 ಡಿವೈಡೆಡ್ ಬೈ n1 ಪ್ಲಸ್ n2. ನಿಮಗಲ್ಲಿ ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ವಿಡಿಯೋದಲ್ಲಿ ಇದೆಲ್ಲ ಇದೆ. ಓಕೆ, ಈಗ n1 ಎಕ್ಸ್ ಬಾರ್ 1 ಅಂದ್ರೇನು, n1 ಇಂಟು ಎಕ್ಸ್ ಬಾರ್ 1. n1 ಅಂದ್ರೇನು, ಇಲ್ಲಿ ಎ ಸೆಕ್ಷನ್ದು ನಂಬರ್ ಆಫ್ ಸ್ಟೂಡೆಂಟ್ಸನ್ನು n1 ಅಂತೀವಿ, ಬಿ ಸೆಕ್ಷನ್ದು n2 ಅಂತೀವಿ. ಇಲ್ಲಿ ಎಕ್ಸ್ ಬಾರ್ ಎ ಸೆಕ್ಷನ್ದ ಏನಂತೀವಿ, ಎಕ್ಸ್ ಬಾರ್ 1 ಅಂತೀವಿ, ಬಿ ಸೆಕ್ಷನ್ದು ಎಕ್ಸ್ ಬಾರ್ 2 ಅಂತೀವಿ ಅಷ್ಟೇ. ಈಗ n1 ಎಷ್ಟಿದೆ, 60 ಇಂಟು ಎಕ್ಸ್ ಬಾರ್ 1 ಎಷ್ಟಿದೆ, 70 ಪ್ಲಸ್ n2 ಎಷ್ಟಿದೆ, 40 ಇಂಟು ಎಕ್ಸ್ ಬಾರ್ 2 ಎಷ್ಟಿದೆ, 80. ಓಕೆ, ಡಿವೈಡೆಡ್ ಬೈ n1 60 n2 40. ಈಗ 60 ಇಂಟು 70 4200 ಪ್ಲಸ್ 40 ಇಂಟು 80 ದಟ್ ಈಸ್ 3200 ಡಿವೈಡೆಡ್ ಬೈ 60 ಪ್ಲಸ್ 40 100 equals
7400 divided by 100 equals 74. ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ಎರಡೂ ಸೆಕ್ಷನ್ ಸೇರಿಸಿದ್ರೆ ಅವ್ರದ್ದು ಅಗ್ರಿಗೇಟ್ ಎಷ್ಟು ಬರುತ್ತೆ ಮಾರ್ಕ್ಸು 74 ಬರುತ್ತೆ ಅಷ್ಟೆ. ಇದೆ ಕಂಬೈನ್ಡ್ ಅರ್ಥಮೆಟಿಕ್ ಮೀನ್. ಇಲ್ಲಿ ಇನ್ನೂ ಒಂದು ಸೆಕ್ಷನ್ ಇತ್ತು ಅಂದ್ಕೊಳ್ಳಿ. ಇಲ್ಲಿ ಇನ್ನೊಂದು ಸೆಕ್ಷನ್ ನಿಮಗೆ ಸಿ ಸೆಕ್ಷನ್ನು ಕೊಟ್ಟಿದ್ದರು. ಅಲ್ಲಿ ಸಿ ಸೆಕ್ಷನ್ನಲ್ಲಿ ನಿಮಗೆ ಅಲ್ಲಿ ಸ್ಟ್ರೆಂತನ್ನು ಒಂದು 50 ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಇದೊಂದು 75 ಅಂತ ಹೇಳಿದರು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ನಂಬರ್. ಇದನ್ನೇ ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕು ಫಾರ್ಮುಲಾನ. ಪ್ಲಸ್ N3, ಈಗ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು. ಪ್ಲಸ್ N3 x⁻3 N1 ಪ್ಲಸ್ N2 ಪ್ಲಸ್ N3 ಹೀಗೆ. ಈಗ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, 50 × 75 ಇಲ್ಲಿ ತೊಗೊಳ್ತೀವಿ. ಇಲ್ಲಿ 60 + 40 + 50 ತೊಗೊಂಡು ಅದು ಮಲ್ಟಿಪ್ಲೈ ಮಾಡಿ ಎಲ್ಲುವುದು ಟೋಟಲ್ ತೊಗೊಂಡ್ರೆ ಈ ಕೆಳಗಡೆ ಟೋಟಲ್ ಏನು ಬರುತ್ತೋ ಅದರಿಂದ ಡಿವೈಡ್ ಮಾಡ್ತೀವಿ. ಇನ್ನೂ ಒಂದು ಕೊಟ್ಟಿದ್ದರು 4th ಸೆಕ್ಷನ್ ಒಂದು. ಆಗ ಇದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗಬೇಕು. ಪ್ಲಸ್ N4 x⁻4 ಇಲ್ಲಿ N1 + N2 + N3 + N4 ಇಲ್ಲ ಇನ್ನೂ ಒಂದು ಕೊಟ್ಟರು 5 ಆ್ಯಡ್ ಮಾಡ್ತಾ ಹೋಗಿ ಅಷ್ಟೇ ಕಂಬೈನ್ಡ್ ಅರ್ಥಮೆಟಿಕ್ ಮೀನು. ಈಗ ಇದು ನಿಮಗೆ 5 ಮಾರ್ಕ್ಸ್ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ಗೂ ಕೇಳ್ಬೋದು. ಇನ್ನೊಂದು ನಾವು ನೆಕ್ಸ್ಟ್ ಮೆಥಡ್ಸ್ ಆಫ್ ಡಿಸ್ಪರ್ಷನ್ ಚಾಪ್ಟ್ರಿಗೆ ಬಂದಾಗ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ನಲ್ಲಿ ಬ್ರಾಂಚ್ ಎ, ಬ್ರಾಂಚ್ ಬಿ, ಬ್ರಾಂಚ್ ಸಿ ಹೀಗೆ ಇದೆ ಅಂತ ಇಟ್ಕೊಳ್ಳಿ. ವೇಜಸ್ ನಂಬರ್ ಆಫ್ ವರ್ಕರ್ಸ್ ಕೊಟ್ಟಿರ್ತಾರೆ. ಎಲ್ಲ 3 ಬ್ರ್ಯಾಂಚ್ದೂ ನೀವು ಅರ್ಥಮೆಟಿಕ್ ಮೀನ್ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿರ್ತೀರ, ಕೇಳಿರ್ತಾರೆ. ನೆಕ್ಸ್ಟು ಅಲ್ಲಿ ನಿಮಗೆ ಕಂಪ್ಯಾರಿಟಿವ್ ಅನಾಲಿಸಿಸ್ ಕೇಳ್ತಾರೆ. ಅಂದರೆ ಯಾವ ಬ್ರ್ಯಾಂಚು ಹೆಚ್ಚಿಗೆ ವೇಜಸ್ ಯಾವ ಬ್ರ್ಯಾಂಚ್ದು ವರ್ಕರ್ಸ್ದು ಆವ್ರೇಜ್ ವೇಜ್ ಹೆಚ್ಚಿಗೆ ಇದೆ. ಆಗ ನಾವು ಏನು ಮಾಡ್ತೀವಿ, ನಾವು ಯಾವುದು x⁻ ಹೆಚ್ಚಿಗೆ ಇದೆಯೋ ಯಾವ ಬ್ರ್ಯಾಂಚ್ದು ಅದನ್ನು ನಾವು ಆವ್ರೇಜ್ ವೇಜ್ ಹೆಚ್ಚಿಗೆ ಅಂತ ಹೇಳ್ತೀವಿ. ಈಗ ಇಲ್ಲಿ ಈ ಕೇಸಲ್ಲಿ ಬಂದರೆ ಇಲ್ಲಿ ನಮಗೆ x⁻ ಅವರೇ ಕೊಟ್ಟಿದ್ದಾರೆ, ಅಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿರ್ತಾರೆ. ಈಗ ಇಲ್ಲಿ ನಮಗೆ ಯಾವ ಸೆಕ್ಷನ್ದು ಆವ್ರೇಜ್ ಮಾರ್ಕ್ಸ್ ಹೆಚ್ಚಿಗೆ ಇದೆ ಅಂದರೆ ಬಿ ಸೆಕ್ಷನ್ದು ಆವ್ರೇಜ್ ಮಾರ್ಕ್ಸ್ ಹೆಚ್ಚಿಗೆ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟು ಅಲ್ಲಿ ಆ 3 ಬ್ರ್ಯಾಂಚ್ ವರ್ಕರ್ಸ್ದು ಒಟ್ಟಿಗೆ ಅಗ್ರಿಗೇಟ್ ಆವ್ರೇಜ್ ವೇಜ್ ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಆ ಕೇಸಲ್ಲಿ ನಾವು ಅಲ್ಲಿ ನಮಗೆ ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಗೊತ್ತಿರಬೇಕು. ಆಗ ಈ ಫಾರ್ಮುಲಾ x⁻ನ ಎ, ಬಿ, ಸಿ ಬ್ರಾಂಚ್ 3ಕ್ಕೂ ಬೇರೆ ಬೇರೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟು ಆ ಇಂಡಸ್ಟ್ರಿ ಅಥವಾ ಆ ಕನ್ಸರ್ನ್ದು ಅಥವಾ ಆ ಯೂನಿಟ್ದು ಆ್ಯಸ್ ಎ ಹೋಲ್ ಏನು ಆವ್ರೇಜ್ ವೇಜ್ ಅಂತ ಕೇಳಿದಾಗ, ವಾಟ್ ಈಸ್ ದ ಆವ್ರೇಜ್ ವೇಜ್ ಆಫ್ ದ ಕನ್ಸರ್ನ್ ಆ್ಯಸ್ ಎ ಹೋಲ್ ಅಂತ ಕೇಳಿದಾಗ ಆಗ ನಾವು ಅಲ್ಲಿ ಕಂಬೈನ್ಡ್ ಅರ್ಥಮೆಟಿಕ್ ಮೀನ್ನೇ ಅಪ್ಲೈ ಮಾಡಬೇಕು ಫಾರ್ಮುಲಾನ. ಹಾಗಾಗಿ ನಿಮಗೆ ಅದು ಗೊತ್ತಿರಬೇಕು. ಇದನ್ನು ಇಲ್ಲಿಗೆ ಬರೀ 5 ಮಾರ್ಕ್ಸ್ 3 ಮಾರ್ಕ್ಸಿಗೆ ಅಂತ ನೀವು ಇಲ್ಲಿಗೆ ಸ್ಟಿಕ್ ಹೋಗೋಂಗಿಲ್ಲ. ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ರಾಬ್ಲಮ್ ಬಂದಾಗಲೂ ಮತ್ತೆ ಇದು ಬೇಕಾಗತ್ತೆ, ನೆನ್ಪಿಟ್ಕೊಂಡಿರಿ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಕಂಬೈನ್ಡ್ ಅರ್ಥಮೆಟಿಕ್ ಮೀನ್. ನೆಕ್ಸ್ಟು ನಿಮಗೆ ಅಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಅದನ್ನು ಸಪ್ರೇಟ್ ಪ್ರಾಬ್ಲಮ್ ಕೇಳದೇ ಇರ್ಬೋದು. ಬಟ್ ನಿಮಗೆ ನೆಕ್ಸ್ಟ್ ಫರ್ದರ್ ಹೋದಾಗಲಾದ್ರು ಕೊಟ್ಟಿರ್ಬೋದು, ಅಥವಾ ಹೇಳಕ್ಕೆ ಬರೋದಿಲ್ಲ, ಏನೋ ನಿಮ್ಮ ಬ್ಯಾಚಿಗೆ ಏನೋ ಡಿಫ್ರೆಂಟು ಕ್ವಶನ್ ಇರಲಿ ಅಂತ ಏನಾದ್ರು ಕೊಟ್ಟರೆ, ಹಾಗಾಗಿ ನಿಮಗೆ ಗೊತ್ತಿರಬೇಕು. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನಲ್ಲಿ ಈಗ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಆ್ಯಂಡ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ 2 ಬರುತ್ತೆ, ಹೌದಲ್ಲ? ಅಲ್ಲಿ ಡಿಸ್ಕ್ರೀಟಲ್ಲಿ ನಾವು ಏನು ವೇರಿಯೇಬಲ್ಸನ್ನು ಅಲ್ಲಿ ಕ್ಲಾಸಸಲ್ಲಿ ತೊಗೊಳ್ಳೋದಿಲ್ಲ, ಅಂದರೆ ಕ್ಲಾಸ್ ಇಂಟರ್ವಲ್ ಇರೋದಿಲ್ಲ. ಅಲ್ಲಿ ಯಾವ ಕ್ಲಾಸ್ ಇಂಟರ್ವಲ್ ನಮಗೆ ಬೇಕಾಗೋದಿಲ್ಲ ಅಂದರೆ ಅಲ್ಲಿ ರೇಂಜ್ ತುಂಬ ಕಡಿಮೆ ಇದ್ದಾಗ ಕಂಟಿನ್ಯೂಸ್ ಆಗಿ ಲೋಯೆಸ್ಟಿಂದ ಹೈಯೆಸ್ಟ್ ವ್ಯಾಲ್ಯೂಗೆ ತೊಗೊಂಡು ಹೋಗ್ತೀವಿ, ಕಂಟಿನ್ಯೂಸ್ ನಂಬರ್ಸ್ ತೊಗೊಳ್ತೀವಿ. ಆಗ ನಮಗೆ ಕ್ಲಾಸಸ್ ಬರೋದಿಲ್ಲ, ಕ್ಲಾಸ್ ಇಂಟರ್ವಲ್ ಬರೋದಿಲ್ಲ. ಇಲ್ಲಿ ರೇಂಜ್ ನಮಗೆ ವ್ಯಾಲ್ಯೂ ಹೆಚ್ಚಿಗೆ ಇತ್ತು ಅಂತ ಇಟ್ಕೊಳ್ಳಿ. ಅಂದರೆ ಆರ್ ಇಕ್ವಲ್ಸ್ ಮೀನ್ಸ್ ರೇಂಜ್ ಇಕ್ವಲ್ಸ್ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ, ಅಥವಾ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಎರಡೂ ಒಂದೇ. ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ನೀವು ನೋಡಿದ್ರೆ ಎಷ್ಟು ಬರುತ್ತೆ, ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ
ಇಲ್ಲಿ 42 ಇದೆ. ಓಕೆ, ಇಲ್ಲೂ 42 ಇದೆ. 42ಗಿಂತ ಹೆಚ್ಚಿಗೆ ಇನ್ಯಾವುದೂ ಇಲ್ಲ. ಓಕೆ, 42 ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಇಲ್ಲಿ 10 ಇದೆ, ಇಲ್ಲಿ 5 ಇದೆ. 5ಗಿಂತ ಕಡಿಮೆ ಯಾವುದೂ ಇಲ್ಲ, ಹೌದಲ್ಲ? 5. ಈಗ ನಮಗೆ ರೇಂಜ್ ಏನಾಯಿತು? 37 ಈಸ್ ದಿ ರೇಂಜ್ ಆಯಿತು. ಈಗ ಈ ಕೇಸಲ್ಲಿ ನಾವು ಅಲ್ಲಿ ಡಿಸ್ಕ್ರೀಟ್ ಸೀರೀಸ್ ಥರ 5ಇಂದ 37ವರೆಗೂ ಕಂಟಿನ್ಯೂಸ್ ತಗೊಂಡೋಗೋಕ್ಕಾಗೋದಿಲ್ಲ, ಪ್ರಾಕ್ಟಿಕಲಿ ಇಂಪಾಸಿಬಲ್. ಈಗ ನಾವು ಏನು ಮಾಡ್ಕೊಳ್ಬೇಕು ಅಂದರೆ ಇದನ್ನು ಗ್ರೂಪ್ ಆಗಿ ಮಾಡಿಕೊಂಡು ಕ್ಲಾಸಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನಿಮ್ಗೆ ಹೇಳಿದ್ದೀನಿ, ಏನೂ ಇನ್ಸ್ಟ್ರಕ್ಷನ್ಸ್ ಇಲ್ಲದಿದ್ದರೆ ಆಗ ಅದು ನಮ್ಮ ಆಪ್ಷನ್ನು. ಈಗ ಇಲ್ಲಿ ಲೋಯೆಸ್ಟ್ ವ್ಯಾಲ್ಯೂ 5 ಇದೆ ಅಂದರೆ ನಮ್ಮ ಆಪ್ಷನ್ನು ಅಂದರೆ ಕೀಪಿಂಗ್ ಇನ್ ಮೈಂಡ್ ದ ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಫಿಕೇಷನ್. ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಫಿಕೇಷನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ನಮ್ಮ ಆಪ್ಷನ್ನಲ್ಲಿ ತೊಗೊಳ್ಬೋದು. ಇಲ್ಲಿ 5 ಲೋಯೆಸ್ಟ್ ವ್ಯಾಲ್ಯೂ ಇದ್ದಾಗ ಇಲ್ಲಿ 37 ನಮಗೆ ರೇಂಜ್ ಬಂದಿದೆ. ಹಾಗಾಗಿ 5ಇಂದನೇ ನಾವು 37ನ ಡಿವೈಡ್ ಮಾಡಿದ್ರೆ 5 ಡಿವೈಡೆಡ್ ಬೈ 37 ಡಿವೈಡೆಡ್ ಬೈ 5 7.4 ಅಂದರೆ ನಮಗೆ 8 ಕ್ಲಾಸಸ್ ಬರ್ತಾಯಿತ್ತು. ನಾವು 8 ಕ್ಲಾಸಸ್ಸೇ 5ಇಂದನೇ ಸ್ಟಾರ್ಟ್ ಮಾಡಿಬಿಡ್ಬೋದಿತ್ತು, ಹೌದಲ್ಲ? 5 to 10, 10 to 15 ಲಾಸ್ಟು ಕ್ಲಾಸು ಈ ಹೈಯೆಸ್ಟ್ ವ್ಯಾಲ್ಯೂ ಕವರ್ ಆದರೆ ಆಯಿತು. ಮತ್ತು ಇನ್ನೊಂದು ಇಲ್ಲಿ 2 ಮೆಥಡ್ ಬರುತ್ತೆ, ಇನ್ಕ್ಲೂಸಿವ್ ಮತ್ತು ಎಕ್ಸ್ಕ್ಲೂಸಿವ್. ಅಲ್ಲಿ ಏನೂ ಹೇಳದೇ ಇದ್ದರೆ, ಇನ್ಸ್ಟ್ರಕ್ಷನ್ ಇಲ್ಲದಿದ್ದರೆ ನಾವು ಎಕ್ಸ್ಕ್ಲೂಸಿವ್ ಮೆಥಡಲ್ಲೇ ಮಾಡೋದು. ಓಕೆ, ಈಗ ಇಲ್ಲಿ ಈ ಪ್ರಾಬ್ಲಮ್ ನೋಡಿ. ಕ್ಲಾಸಿಫೈ ದ ಫಾಲೋಯಿಂಗ್ ಡಾಟಾ ಬೈ ಟೇಕಿಂಗ್ ದಿ ಕ್ಲಾಸ್ ಇಂಟರ್ವಲ್ ಸಚ್ ದ್ಯಾಟ್ ಮಿಡ್ ವ್ಯಾಲ್ಯೂಸ್ ಆರ್ 7, 12, 17, 22 ಆ್ಯಂಡ್ ಸೋ ಆನ್ ಅಂಡರ್ ಎಕ್ಸ್ಕ್ಲೂಸಿವ್ ಮೆಥಡ್ ಆ್ಯಂಡ್ ಇನ್ಕ್ಲೂಸಿವ್ ಮೆಥಡ್. ಎರಡೂ ಮೆಥಡಲ್ಲಿ ಮಾಡಿದ್ದಾರೆ. ಇಲ್ಲಿ ನೀವು ಕ್ಲಾಸ್ ಇಂಟರ್ವಲ್ ಎಷ್ಟು ತೊಗೊಳ್ಳಿ ಹೇಳಿಲ್ಲ, ಮತ್ತು ನೀವು ಕ್ಲಾಸನ್ನು ನಿಮಗೆ ಇಷ್ಟ ಬಂದಂಗೆ ತೊಗೊಳ್ಳೋಂಗಿಲ್ಲ. ಇಲ್ಲಿ ಅವರ ಪ್ರಕಾರ ನೀವು ಏನು ಕ್ಲಾಸ್ ತೊಗೊಳ್ತೀರೋ ಅದರದ್ದು ಮಿಡ್ ವ್ಯಾಲ್ಯೂ ಇಷ್ಟು ಬರಬೇಕು, 7, 12, 17, 22 ಹಾಗೆ ಬರಬೇಕು. ಅಂದರೆ ಏನು, ಇಲ್ಲಿ ನೀವು ಮಿಡ್ ವ್ಯಾಲ್ಯೂನ ಕ್ಲಾಸಸ್ ಆಗಿ ಕನ್ವರ್ಟ್ ಮಾಡೋ ಪ್ರೊಸೀಜರ್ ನಿಮಗೆ ಗೊತ್ತಿರಬೇಕು. ಅದನ್ನು ಅಷ್ಟೇ ಅಲ್ಲೇ ನಿಮಗೆ ಆಲ್ರೆಡಿ ಅದನ್ನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಎರಡೂ ಮೆಥಡಲ್ಲಿ ಕೇಳಿದ್ದಾರೆ. ಈಗ ಫಸ್ಟು ನಾವು ಇಲ್ಲಿ ಕ್ಲಾಸ್ ಇಂಟರ್ವಲ್ ಏನು ಅನ್ನೋದನ್ನು ನೋಡ್ಕೊಳ್ಬೇಕು. ಈ ಮಿಡ್ ವ್ಯಾಲ್ಯೂ ಇಂಕ್ರಿಮೆಂಟ್ ಏನಿರುತ್ತೋ ಅದೇ ಕ್ಲಾಸ್ ಇಂಟರ್ವಲ್ ಆಗಿರುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಇಲ್ಲಿ 7 to 12, 12 to 17, 17 to 22 ಅಲ್ಲಿ ಎಷ್ಟಿದೆ ಡಿಫ್ರೆನ್ಸು? 5 ಇದೆ. ಈಗ ನಮಗೆ ಕ್ಲಾಸ್ ಇಂಟರ್ವಲ್ 5 ಅನ್ನೋದನ್ನು ಗೊತ್ತು ಮಾಡ್ಕೊಂಡ್ವಿ. ಓಕೆ, ಈಗ ಅವರ ಪ್ರಕಾರ ಫಸ್ಟ್ ಕ್ಲಾಸ್ದು ಮಿಡ್ ವ್ಯಾಲ್ಯೂ 7 ಬರಬೇಕು. ಈಗ 7 ಬರಬೇಕಂದ್ರೆ ಏನು, ಈಗ ನಾವು ಈ ಮಿಡ್ ವ್ಯಾಲ್ಯೂನ ಕ್ಲಾಸ್ ಆಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಪ್ರೊಸೀಜರ್ ಏನು, ಇಲ್ಲಿ ಈ ಮಿಡ್ ವ್ಯಾಲ್ಯೂದು ಅರ್ಧ ಭಾಗನ ತೊಗೊಳ್ಬೇಕು. 5 ಕ್ಲಾಸ್ ಇಂಟರ್ವಲ್, ಸಾರಿ ನಾಟ್ ಮಿಡ್ ವ್ಯಾಲ್ಯೂ, ಕ್ಲಾಸ್ ಇಂಟರ್ವಲ್ದು ಅರ್ಧ ಭಾಗ ತೊಗೋಬೇಕು. ಕ್ಲಾಸ್ ಇಂಟರ್ವಲ್ ಎಷ್ಟಿದೆ? 5 ಇದೆ. 5ದು ಅರ್ಧ ಭಾಗ ಅಂದರೆ ಎಷ್ಟಾಗುತ್ತೆ? 2.5 ಆಗುತ್ತೆ. ಈಗ ಲೋಯರ್ ಲಿಮಿಟಿಗೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಮಿಡ್ ವ್ಯಾಲ್ಯೂ ಏನಿದೆಯೋ ಆ ಮಿಡ್ ವ್ಯಾಲ್ಯೂಯಿಂದ ಈ ಆಫ್ ಕ್ಲಾಸ್ ಇಂಟರ್ವಲ್ನ ಸಬ್ಟ್ರಾಕ್ಟ್ ಮಾಡಬೇಕು. ಅಪ್ಪರ್ ಲಿಮಿಟಿಗೆ ಅದೇ ಮಿಡ್ ವ್ಯಾಲ್ಯೂಗೆ ಈ ಆಫ್ ಕ್ಲಾಸ್ ಇಂಟರ್ವಲ್ ಏನಿದೆಯೋ ಅದನ್ನು ಆ್ಯಡ್ ಮಾಡಬೇಕು ಅಷ್ಟೇ. ಅಂದರೆ ಈಗ ಮಿಡ್ ವ್ಯಾಲ್ಯೂ ಎಷ್ಟಿದೆ? 7 ಇದೆ. 7 ಮೈನಸ್ 2.5 ಎಷ್ಟಾಗುತ್ತೆ? 4.5 ಅದಲ್ಲ? ಓಕೆ, ನೆಕ್ಸ್ಟು ಮಿಡ್ ವ್ಯಾಲ್ಯೂ ಎಷ್ಟಿದೆ? 7 ಇದೆ. ಅದಕ್ಕೆ ಈ 2.5ನ ಆ್ಯಡ್ ಮಾಡಬೇಕು. ಎಷ್ಟಾಗುತ್ತೆ? 9.5. 9.5 ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ 4.5 ಎಷ್ಟು ಬಂತು? ಮಿಡ್ ವ್ಯಾಲ್ಯೂ 7 ಬಂತು, ಹೌದಲ್ಲ? ಅದೇ ಥರ ನೆಕ್ಸ್ಟು ಕ್ಲಾಸಿಗೆ ಈಗ ನಮಗೆ ಕ್ಲಾಸ್ ಇಂಟರ್ವಲ್ 5 ಅಂತ ಗೊತ್ತು. ನೀವು ಹಾಗೆ ಆ್ಯಡ್ ಮಾಡ್ತಾ ಹೋದ್ರೂ ಆಗತ್ತೆ. ಅಂದರೆ ಈಗ ನಾವು ಹೇಗೆ ತೊಗೊಳ್ತೀವಿ ಅಂದರೆ ಇಲ್ಲಿ ವೇರಿಯಬಲ್ಸ್, ಇಲ್ಲಿ ಫಸ್ಟ್ ಕ್ಲಾಸ್ ಲೋಯರ್ ಲಿಮಿಟ್ ಎಷ್ಟು? 4.5 to 9.5. ಈಗ ಇಲ್ಲಿ ಎಕ್ಸ್ಕ್ಲೂಸಿವ್ ಮೆಥಡ್ ಕೇಳಿದೆ. ಫಸ್ಟು 9.5 ಅಪ್ಪರ್ ಲಿಮಿಟ್ ಏನಾಗುತ್ತೆ? ಲೋಯರ್ ಲಿಮಿಟ್ ಪ್ಲಸ್ ಕ್ಲಾಸ್ ಇಂಟರ್ವಲ್. ಫಸ್ಟ್ ಒಂದನ್ನು ಹೀಗೆ ಪ್ರೊಸೀಜರ್ ಕನ್ವರ್ಷನ್ ಮಿಡ್ ವ್ಯಾಲ್ಯೂ ಕನ್ವರ್ಟ್ ಮಾಡೋ ಪ್ರೊಸೀಜರ್ ಕ್ಲಾಸಸ್ಗೆ ಕನ್ವರ್ಟ್ ಮಾಡೋ ಥರ ಮಾಡಿಕೊಂಡು ನೆಕ್ಸ್ಟು ಕ್ಲಾಸ್ ಇಂಟರ್ವಲ್ನ ಲೋಯರ್ ಲಿಮಿಟಿಗೆ ಆ್ಯಡ್ ಮಾಡ್ತಾ ಹೋದ್ರಾಯಿತು.
ಅಪ್ಪರ್ ಲಿಮಿಟ್ ಆಫ್ ದ ಪ್ರೀವಿಯಸ್ ಕ್ಲಾಸ್ ಏನಾಗುತ್ತೆ, ನೆಕ್ಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಕ್ಲಾಸ್ದು ಲೋಯರ್ ಲಿಮಿಟ್ ಆಗುತ್ತೆ. ಆ ಲೋಯರ್ ಲಿಮಿಟಿಗೆ ಕ್ಲಾಸ್ ಇಂಟರ್ವಲ್ ಆ್ಯಡ್ ಮಾಡಿದ್ರೆ ಅಪ್ಪರ್ ಲಿಮಿಟ್ ಬರುತ್ತೆ. 14.5 14.5 ಪ್ಲಸ್ 5 19.5 19.5 ಪ್ಲಸ್ 5 24.5 24.5 ಪ್ಲಸ್ 5 29.5 29.5 ಪ್ಲಸ್ 5 34.5 34.5 ಪ್ಲಸ್ 5 39.5 39.5 ಪ್ಲಸ್ 5 44.5. ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ನೋಡಿ 42 ಇದೆ. 42 ಎಲ್ಲಿ ಬರುತ್ತೆ, ಇವೆರಡರ ಮಧ್ಯದಲ್ಲಿ ಬರುತ್ತೆ, ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಲಾಸ್ಟ್ ಒಂದನ್ನು ಇಲ್ಲಿ ನಮಗೆ 22ಗೆ ನಿಲ್ಲಿಸಿದ್ರು, ಅದು ಅಂದರೆ 4ನೇ ಕ್ಲಾಸದು, ಹೌದಲ್ಲ. 1 2 3 4 4ನೇ ಕ್ಲಾಸ್ದು ಒಂದು ಸರಿ ಚೆಕ್ ಮಾಡಿ. 4ನೇ ಕ್ಲಾಸ್ದು ಮಿಡ್ ವ್ಯಾಲ್ಯೂ ಎಷ್ಟು ಬರಬೇಕು, ಎಷ್ಟಿದೆ 22 ಮೈನಸ್ 2.5 ಎಷ್ಟು ಬರುತ್ತೆ, 19.5 ಬರುತ್ತೆ. ಇದು ಲೋಯರ್ ಲಿಮಿಟು. ಅಪ್ಪರ್ ಲಿಮಿಟಿಗೆ ಮಿಡ್ ವ್ಯಾಲ್ಯೂ 22 ಪ್ಲಸ್ 2.5 ಎಷ್ಟು ಬಂತು, 24.5 19.5 ಟು 24.5. ಓಕೆ, ಹೀಗೆ ಕ್ಲಾಸಸ್ಸಿಗೆ ಮಿಡ್ ವ್ಯಾಲ್ಯೂಸ್ನ ಅವ್ರು ಹೇಳಿರೋ ಕಂಡೀಷನ್ಸ್ನ ಫುಲ್ಫಿಲ್ ಮಾಡೋ ಥರ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು. ಇದು ಎಕ್ಸ್ಕ್ಲೂಸಿವ್ ಮೆಥಡಲ್ಲಿ. ನೆಕ್ಸ್ಟು ಇಲ್ಲಿ ಏನಿಲ್ಲ, ಆ್ಯಸ್ ಯೂಸ್ವಲ್ ನೀವು ಟ್ಯಾಲಿ ಬಾರ್ಸ್ ಹಾಕೋದು, ಲಾಸ್ಟಲ್ಲಿ ಟೋಟಲ್ ತೊಗೊಳ್ಳೋದು. ಅದು ನಿಮಗೆ ಅಲ್ಲಿ ಫ್ರೀಕ್ವೆನ್ಸಿ ಚಾಪ್ಟ್ರಲ್ಲಿ ನಿಮಗೆ ಹೇಳಿದ್ದೀನಿ. ಹಾಗೆ ಇಲ್ಲಿ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಟ್ಯಾಲಿ ಬಾರ್ ತೊಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಟೋಟಲ್ ಅಲ್ಲಿ ಟೋಟಲ್ ತೊಗೊಳ್ತೀವಿ. ಓಕೆ, ಅದು ಫ್ರೀಕ್ವೆನ್ಸಿ ಆಗಿರುತ್ತೆ. ಅಲ್ಲಿ ಇದು ದಿಸ್ ಟೋಟಲ್ ಈಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ. ಓಕೆ, ಅಥವಾ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆದರೆ ಮತ್ತೆ ಇಲ್ಲಿ ಟೋಟಲ್ ತೊಗೊಳ್ತೀವಿ. ಆ ಟೋಟಲ್, ಈ ಟೋಟಲ್ ಕಾಲಮು ಟ್ಯಾಲಿ ಬಾರ್ಸ್ ಟೋಟಲ್ಲು. ಇಲ್ಲಿ ನಾವು ಟೋಟಲ್ ಅಂತ ಏನು ತೊಗೊಳ್ತೀವಿ ಅದು ಫ್ರೀಕ್ವೆನ್ಸೀಸ್ ಟೋಟಲ್ಲು ಅಷ್ಟೇ. ಅದು ನಿಮಗೆ ಗೊತ್ತಿರಲಿ. ಇಲ್ಲ ನಿಮಗೆ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಅಂತಲೇ ತೊಗೊಳ್ಳಿ. ಓಕೆ, ಈಗ ಇಲ್ಲಿ ಆ್ಯಸ್ ಯೂಸ್ವಲ್ ನೀವು ಈಗ ನಾನು ಇಲ್ಲಿ ಆ್ಯಸ್ ಯೂಸ್ವಲ್ ನೀವು ಹಾಕ್ಕೊಂಡು ಹೋಗಬೇಕು. 25 ಎಲ್ಲಿ ಬರುತ್ತೆ, ಇಲ್ಲಿ ಕರೆಸ್ಪಾಂಡಿಂಗ್ ಟು ಕ್ಲಾಸ್ ತೊಗೊಳ್ತೀವಿ. ಅಲ್ಲಿ ಡಿಸ್ಕ್ರೀಟ್ ಸೀರೀಸಲ್ಲಿ ಕರೆಸ್ಪಾಂಡಿಂಗ್ ಟು ಒಂದು ಸಿಂಗಲ್ ವ್ಯಾಲ್ಯೂ ಇರುತ್ತೆ. ಇಲ್ಲಿ ಕರೆಸ್ಪಾಂಡಿಂಗ್ ಟು ಕ್ಲಾಸ್, ಅದು ಯಾವ ಕ್ಲಾಸ್ ಮಧ್ಯದಲ್ಲಿ ಬರುತ್ತೆ ಅದನ್ನು ನೋಡಿಕೊಂಡು ಹಾಕಬೇಕು. 25 ಅಂದರೆ ಎಲ್ಲಿ ಬರುತ್ತೆ, ಬಿಟ್ವೀನ್ 24.5 ಆ್ಯಂಡ್ 29.5 ಇಲ್ಲಿ ಬಂತು. 20 ಇಲ್ಲಿ 24.5 29.5, ಹಾಗಾಗಿ 29 ಅಲ್ಲೇ ಬರುತ್ತೆ. 36 33 22 27 22 41 30 22 30 21 10 36 26 40 28 19 8 26 5 15 37 16 17 12 42 12 24 32 42 31 21 25
36, 22, 22, 20, 20, 23. ಈಗ ಈ ಟಾಲಿ ಬಾಸ್ ಟೋಟಲು ಇದು 2, 3, 4, 11, 7, 5, 4, 4. ಓಕೆ, ಈಗ ಈ ಟೋಟಲ್ಲು ಈ ಫ್ರೀಕ್ವೆನ್ಸೀಸ್ದು ಟೋಟಲ್ಲು. ಓಕೆ, ಈಗ ನೋಡಿ ಇಲ್ಲಿ ಒಂದೊಂದು ಕಾಲಮಲ್ಲಿ ಎಷ್ಟಿದೆ, 4 4 ಇದೆ. 1 2 3 4 5 6 7 8 9 10. ಆಗ ಅಲ್ಲಿ 10 × 4 40, ಟೋಟಲ್ 40 ಆಯಿತು. ಓಕೆ, ಹೀಗೆ ನೀವು ಮಾಡ್ಕೊಳ್ಬೇಕು. ಇದು ಇನ್ಕ್ಲೂಸಿವ್ ಮೆಥಡ್ ಆಯಿತು. ಅದೇ ಎಕ್ಸ್ಕ್ಲೂಸಿವ್ ಮೆಥಡ್ ಬಂದಾಗ್ಲೂ ಇದೇ ಮಿಡ್ ವ್ಯಾಲ್ಯೂ ಬರಬೇಕು. ಆಗ ಅಲ್ಲಿ ನಿಮಗೆ ಪ್ರೊಸೀಜರ್ ಅದು ಹೇಳ್ಕೊಟ್ಟಿದ್ದೀನಿ. ಆಗ ಏನು ಮಾಡಬೇಕು ಅಂದರೆ ಇಲ್ಲಿ ಮಿಡ್ ವ್ಯಾಲ್ಯೂ -1 / 2 ತೊಗೊಳ್ಬೇಕು. ಮಿಡ್ ವ್ಯಾಲ್ಯೂ ಏನು ಹೇಳಿದ್ದಾರೆ, 7 ಹೇಳಿದ್ದಾರೆ. 7 - 1 / 2 ಅಲ್ಲಿ 6 ಇಲ್ಲಿ ನಾವು ಕ್ಲಾಸ್ ಇಂಟರ್ವಲ್ದು ಅರ್ಧ ತಗೊಳ್ಬೇಕು, ಹೌದಲ್ಲ. ಇಲ್ಲಿ ಕ್ಲಾಸ್ ಇಂಟರ್ವಲ್ ಇಕ್ವಲ್ಸ್ ಎಷ್ಟಿದೆ, 5. ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಆಫ್ ಕ್ಲಾಸ್ ಇಂಟರ್ವಲ್ ಅಂದರೆ ಕ್ಲಾಸ್ ಇಂಟರ್ವಲ್ -1 / 2. ಕ್ಲಾಸ್ ಇಂಟರ್ವಲ್ ಎಷ್ಟಿದೆ, 5 ಇದೆ. -1 / 2, 4 / 2 ಇಲ್ಲಿ 2 ತಗೊಳ್ತೀವಿ. ಓಕೆ, ಈಗ ನಾವು lower limit equals m - 2 and upper limit equals m + 2. ಇಲ್ಲಿ ಲೋಯರ್ m ಎಷ್ಟಿದೆ, ಮೊದಲನೇದು 7 ಇದೆ, ಮೈನಸ್ ಕ್ಲಾಸ್ ಇಂಟರ್ವಲ್ -1 / 2. ಅಲ್ಲಿ 7 - 2 5, 7 + 2 9. ಈಗ ಫಸ್ಟ್ದು ಕ್ಲಾಸ್ದು ಲಿಮಿಟ್ಸ್ ಏನಾಗುತ್ತೆ, 5 to 9. ಇದು ಯಾವ ಮೆಥಡ್ ಹೇಳಿರೋದು, ಇನ್ಕ್ಲೂಸಿವ್ ಮೆಥಡ್. ಆಗ ಇಲ್ಲಿ ಕ್ಲಾಸ್ ಇಂಟರ್ವಲ್ ಎಷ್ಟು, 5. ಆಗ ನೆಕ್ಸ್ಟ್ದು ಏನಾಗಬೇಕು, 10 to 14. ಓಕೆ, ನೆಕ್ಸ್ಟ್ 15 to 19, 20 to 24, 25 to 29, 30 to 34, 35 to 39, 40 to 44. ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, 42 ಇದೆ. ಹಾಗಾಗಿ ಇಲ್ಲಿ 40 to 44 ನಮಗೆ ಕವರ್ ಆಗುತ್ತೆ. ಈಗ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. 9 + 5 14 / 2, ಮಿಡ್ ವ್ಯಾಲ್ಯೂ 7. 14 + 10 24 / 2 12. 15 + 19 + 15 it is 34 / 2 17. ಹೌದಾ. ಈಗ ಫಸ್ಟ್ ಒಂದನ್ನು ನೀವು ಮಾಡಿಕೊಂಡ್ರೆ ಇಲ್ಲಿ ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟು, ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ ಗೊತ್ತು, ಇನ್ಕ್ಲೂಸಿವ್ ಮೆಥಡ್ ಗೊತ್ತು, ಹೌದಲ್ಲ. ಇಲ್ಲಿ ಇನ್ ಕೇಸ್ ಅಲ್ಲಿ ನೋಡ್ಕೊಳ್ಳಿ, ಸೆಕೆಂಡ್ ಒನ್ ಚೆಕ್ ಮಾಡಿ ನೋಡ್ಕೊಳ್ಳಿ, ಅಲ್ಲಿ ಒಂದು ಜಂಪ್ ಇರ್ಬೋದು ಅಥವಾ 2 ಜಂಪ್ ಇರ್ಬೋದು, ಅದನ್ನು ಗಮನಿಸ್ಕೊಳ್ಳಿ. ಇಲ್ಲಿ ಈಗ 10 to 14 ಅಂದಾಗ 14 + 10 24 / 2 ಅಂದರೆ ನಮಗೆ 12 ಮ್ಯಾಚ್ ಆಯಿತು. ಆಗ ಇಲ್ಲಿ ಜಂಪ್ ಒಂದೇ ಅಂತಲೇ ಅರ್ಥ. ಹೀಗೆ ಇನ್ಕ್ಲೂಸಿವ್ ಮೆಥಡಲ್ಲಿ ಕೇಳಿದಾಗ ಹೀಗೆ ನೀವು ತೊಗೊಳ್ಬೇಕು. ಇಲ್ಲ ನಮಗೆ ತೊಗೊಳೋದು ಕಷ್ಟ ಆಗ್ತಿದೆ, ಇಲ್ಲ ಫಾರ್ಮುಲಾನೇ ಅಪ್ಲೈ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ಲಾಸದು ಮಿಡ್ ವ್ಯಾಲ್ಯೂ, ನೆಕ್ಸ್ಟ್ ಕ್ಲಾಸದು ಎಷ್ಟಿದೆ, ಮಿಡ್ ವ್ಯಾಲ್ಯೂ 12 ಇದೆ. 12 - 2 = 10. 12 + 2 = 14. 10 to 14. ನೆಕ್ಸ್ಟು ಬಂದರೆ
ಮಿಡ್ ವ್ಯಾಲ್ಯೂ ನೆಕ್ಸ್ಟ್ದು ಏನು ಕೊಟ್ಟಿದ್ದಾರೆ 17 ಮೈನಸ್ 2 15 17 ಪ್ಲಸ್ 2 19. ನೆಕ್ಸ್ಟು ನಿಮಗೆ ಇನ್ಕ್ಲೂಸಿವ್ ಮೆಥಡಲ್ಲಿ ಕ್ಲಾಸಸ್ ತೊಗೊಂಡು ಹೋಗೋದು ಗೊತ್ತಿರಬೇಕು. ನೆಕ್ಸ್ಟ್ ಆಸ್ ಯೂಸ್ವಲ್ ಟ್ಯಾಲಿ ಬಾರ್ಸ್ ಮತ್ತು ಅಲ್ಲಿ ಫ್ರೀಕ್ವೆನ್ಸೀಸ್, ಅದರಲ್ಲಿ ಏನೂ ಚೇಂಜ್ ಇಲ್ಲ. ಹಾಗಾಗಿ ಇಲ್ಲಿ ನಮಗೇನು 9.5 ಅಂತ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಯಾವುದೂ ಇಲ್ಲ. ಹಾಗಾಗಿ ನೀವು ಈಗ ಟ್ಯಾಲಿ ಬಾರ್ಸ್ ಹಾಕಿರೋ ಇದೇ ಬರುತ್ತೆ. ಏನು ಯಾವ ಇದನ್ನೊಂದು ಸರಿ ವರ್ಕೌಟ್ ಮಾಡಿ. ಓಕೆ, ಇಲ್ಲಿ ನಮಗೆ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬಂದಾಗ ಇದು ಒಂದು ಇಲ್ಲಿ ನೋಡಿ ಕಂಟಿನ್ಯೂಸ್ ಸೀರೀಸ್ ಇದೆ. ಓಕೆ, ಆಗ ಇಲ್ಲಿ ನಿಮಗೆ ಇದು ಸಿಂಗಲ್ ವೇರಿಯಬಲ್ ಕೊಟ್ಟಾಗ, ಈಗ 2 ವೇರಿಯಬಲ್ ಕೊಟ್ಟರೆ ಆಗ ಏನು ಮಾಡ್ತೀವಿ, ಅಲ್ಲಿ ಡಿಸ್ಕ್ರೀಟ್ ಸೀರೀಸ್ನಲ್ಲಿ ನಿಮಗೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ಲಿ ಬಿವರಿಯೇಟ್ ಟೇಬಲ್ಲೂ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಓಕೆ, ಅದೇ ಮೆಥಡ್ ಫಾಲೋ ಮಾಡಬೇಕು. ಇಲ್ಲಿ 2 ವೇರಿಯಬಲ್ ಕೊಟ್ಟಾಗ ಒಂದು ವೇರಿಯಬಲ್ನ ಫಸ್ಟ್ ರೋಗೆ ತೊಗೊಳ್ತೀವಿ, ಇನ್ನೊಂದು ವೇರಿಯಬಲ್ನ ಫಸ್ಟ್ ಕಾಲಮಿಗೆ ತೊಗೊಳ್ತೀವಿ. ಮೀನ್ಸ್ ಕ್ಯಾಪ್ಷನ್ಸ್ ಆ್ಯಂಡ್ ಸ್ಟಬ್ಸ್. ಯೂಸ್ವಲಿ ಕ್ಯಾಪ್ಷನ್ಸಿಗೆ ವೇರಿಯಬಲ್ ಎಕ್ಸ್ ತೊಗೊಳ್ತೀವಿ, ಸ್ಟಬ್ಸಿಗೆ ವೇರಿಯಬಲ್ ವೈ ತೊಗೊಳ್ತೀವಿ. ಹಾಗಾಗಿ ಇಲ್ಲಿ ಎರಡರದ್ದು ನಾವು ಬೇರೆ ಬೇರೆನೇ ಕ್ಲಾಸ್ ಇಂಟರ್ವಲ್ಲು, ಹೈಯೆಸ್ಟ್ ವ್ಯಾಲ್ಯೂ, ಲೋಯೆಸ್ಟ್ ವ್ಯಾಲ್ಯೂ, ಈ ಒಂದಕ್ಕೆ ಹೇಗೆ ಮಾಡ್ಕೊಳ್ತೀರಾ ಹಾಗೆ ಎರಡಕ್ಕೂ ಬೇರೆ ಬೇರೆ ಮಾಡ್ಕೊಳ್ಬೇಕು. ಎರಡಕ್ಕೂ ಕಾಮನ್ ಕ್ಲಾಸ್ ಇಂಟರ್ವಲ್ಲೇ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಲೋಯೆಸ್ಟ್ ವ್ಯಾಲ್ಯೂ, ಹೈಯೆಸ್ಟ್ ವ್ಯಾಲ್ಯೂ ಬೇರೆ ಬೇರೆ ಇರ್ಬೋದು. ಹಾಗಾಗಿ ಎರಡನ್ನೂ ನೀವು ಬೇರೆ ಬೇರೆ ಅಂದ್ಕೊಂಡು ಮೊದಲು ಮಾಡಿಕೊಂಡು ಒಂದನ್ನು ಕ್ಯಾಪ್ಷನಿಗೆ ತೊಗೊಳ್ಳಿ, ಒಂದನ್ನು ಸ್ಟಬ್ಸಿಗೆ ತೊಗೊಳ್ಳಿ. ಆಗ ನಿಮಗೆ ಅಲ್ಲಿ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಥರನೇ ಎರಡೂ ಅಂದರೆ ಈಚ್ ಪೇರ್ ಆಫ್ ವ್ಯಾಲ್ಯೂಗೆ ಒಂದು ಸೆಲ್ ನಿಮಗೆ ಸಿಗುತ್ತೆ, ಅಲ್ಲಿ ಟ್ಯಾಲಿ ಬಾರ್ ಹಾಕ್ಕೊಂಡು ಹೋಗಿ. ಇಲ್ಲಿ ಇನ್ನೊಂದು ಬರ್ಬೋದು, ಇದೆಲ್ಲ ನಿಮಗೆ ಡಿಗ್ರಿ ಬರದೇ ಇದ್ರೂ ನಿಮಗೆ ಫರ್ದರ್ ಹೋದಾಗಲಾದರೂ ಗೊತ್ತಿರಲಿ, ಅಥವಾ ನೀವೇ ರಿಸರ್ಚ್ ಮಾಡುವಾಗ ನೀವು ಡಾಟಾ ಕಲೆಕ್ಟ್ ಮಾಡಿ ನೀವು ಕ್ಲಾಸಿಫೈ ಮಾಡಬೇಕು ಅಂದರೂ ನಿಮಗೆ ಗೊತ್ತಿರಬೇಕು. ಒಂದು ವೇರಿಯಬಲ್ಲು ಹೀಗೆ ಇಲ್ಲಿ ರೇಂಜ್ ಹೆಚ್ಚಿಗೆ ಇರ್ಬೋದು, ಇನ್ನೊಂದು ವೇರಿಯಬಲ್ ಭಾರಿ ಕಡಿಮೆ ಇರ್ಬೋದು. ಆಗ ಅಲ್ಲಿ ನಿಮಗೆ ಕ್ಲಾಸಸ್ ತೊಗೊಳ್ಳೋ ನೆಸೆಸಿಟಿ ಬರದೇ ಇರ್ಬೋದು. ಆಗ ಒಂದು ನಿಮಗೆ ಅಲ್ಲಿ ಕ್ಲಾಸ್ ಇಂಟರ್ವಲ್ ಇಲ್ಲದೇ ಒಂದು ವೇರಿಯಬಲ್ ಇರುತ್ತೆ, ಇನ್ನೊಂದು ಕ್ಲಾಸ್ ಇಂಟರ್ವಲ್ ಇದ್ಕೊಂಡಿರುತ್ತೆ. ಅಂದರೆ ಒಂದು ಡಿಸ್ಕ್ರೀಟಲ್ಲಿ ಇರುತ್ತೆ, ಇನ್ನೊಂದು ಕಂಟಿನ್ಯೂಸಲ್ಲಿರುತ್ತೆ. ಆಗಲೂ ಅಷ್ಟೇ ನೀವು ಟ್ಯಾಲಿ ಬಾರ್ ಹಾಕುವಾಗ ಅಲ್ಲಿ ಡಿಸ್ಕ್ರೀಟ್ ಇದ್ದರೆ ಕರೆಸ್ಪಾಂಡಿಂಗ್ ಟು ಪರ್ಟಿಕ್ಯುಲರ್ ವ್ಯಾಲ್ಯೂ ರೆಫರ್ ಮಾಡ್ತೀರಾ, ಇಲ್ಲಿ ಕ್ಲಾಸ್ ರೆಫರ್ ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ, ಇನ್ನೇನೂ ಇಲ್ಲ. ಓಕೆ, ಎರಡೂ ಕಂಟಿನ್ಯೂಸೇ ಇರ್ಬೋದು. ಬಿವರಿಯೇಟ್ ಟೇಬಲ್ ಅಂತ ಹೇಳ್ತೀವಿ ಅದನ್ನು, 2 ವೇರಿಯಬಲ್ ಕೊಟ್ಟು ಟೇಬಲ್ ಮಾಡುವಾಗ. ಅಥವಾ ಒಂದು ಡಿಸ್ಕ್ರೀಟ್ ಇರುತ್ತೆ, ಇನ್ನೊಂದು ಕಂಟಿನ್ಯೂಸ್ ಇರುತ್ತೆ. ಇದು ಡಿಸ್ಕ್ರೀಟ್ ಇದು ಕಂಟಿನ್ಯೂಸ್ ಇರ್ಬೋದು. ಅಥವಾ ವೇರಿಯಬಲ್ ಎಕ್ಸೇ ಅಲ್ಲಿ ಕಂಟಿನ್ಯೂಸ್ ಇದ್ದು ಮೀನ್ಸ್ ಕ್ಲಾಸಸ್ಸಲ್ಲಿ ತಗೊಳ್ಬೇಕಾಗಿ ವೇರಿಯಬಲ್ ವೈ ಡಿಸ್ಕ್ರೀಟ್ ಇರ್ಬೋದು, ಯಾವುದಾದ್ರೂ ಆಗ್ಬೋದು. ಓಕೆ, ದೀಸ್ ಆರ್ ರಿಗಾರ್ಡಿಂಗ್ ದಿ ಸಮರಿ ಆಫ್ ಮೆಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮೀನ್ಸ್ ಮೀನ್, ಮೀಡಿಯನ್, ಮೋಡ್, ಕ್ವಾರ್ಟೈಲ್ಸ್. ಅಲ್ಲೇ ನಿಮಗೆ ಈವನ್ ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನು ಹೀಗೆ ಏನಾದ್ರು ವಿತ್ ಕಂಡೀಷನ್ ಕೊಟ್ಟರೆ ಏನು ಅಂತ ಹೇಳಿದ್ದೀನಿ. ಇಲ್ಲಿ ಇನ್ ಕೇಸ್ ಇದೇ ಪ್ರಾಬ್ಲಮ್ನ ಹೀಗೆ ಮಿಡ್ ವ್ಯಾಲ್ಯೂಸನ್ನ ಹೀಗೆ ತೊಗೊಳ್ಳಿ ಅಂತ ಏನೂ ಹೇಳೋದಿಲ್ಲ. ಓಕೆ, ಅದರ ಬದಲಾಗಿ ಕ್ಲಾಸ್ ಇಂಟರ್ವಲ್, ಬೈ ಟೇಕಿಂಗ್ ದ ಕ್ಲಾಸ್ ಇಂಟರ್ವಲ್ ಆಸ್ 5 and first class is 5 to 10 ಹೀಗೆ ಕೊಟ್ಟರು ಅಂತ ಇಟ್ಕೊಳ್ಳಿ. ಈಗ ಕ್ಲಾಸ್ ಇಂಟರ್ವಲ್ 5 ತೊಗೊಳ್ಳಿ ಅಂತ ಅವರೇ ಹೇಳಿದ್ರು, ಫಸ್ಟ್ ಕ್ಲಾಸು 5 to 10 ಅಂತ ಹೇಳಿದ್ರು. ಆಗ ನೀವು ಏನೂ ಮಾಡಬೇಕಾಗಿಲ್ಲ. ನೀವು ಲೋಯೆಸ್ಟ್ ವ್ಯಾಲ್ಯೂ ಇಲ್ಲಿ ಎಷ್ಟಿದೆ, 5 ಇದೆ, ಹೌದಲ್ಲ. 5 to 10, 10 to 15 ಎಲ್ಲಿವರೆಗೂ ತೊಗೊಂಡು ಹೋಗಬೇಕು ಅಂದರೆ ಲಾಸ್ಟ್ ಕ್ಲಾಸು ನಿಮಗೆ ಈ 42 ಕವರ್ ಆಗಬೇಕು. ಮೀನ್ಸ್ ಲಾಸ್ಟ್ ಕ್ಲಾಸ್ ಯಾವ್ದು ಬರಬೇಕು, 40 to 45 ಅಲ್ಲಿಗೆ ನಿಲ್ಲಿಸ್ಕೋಬೇಕು. ಇಲ್ಲಿ ನಿಮಗೆ ಇಲ್ಲಿ ಇವರೇ ಸುಲಭ ಮಾಡಿದ್ದಾರೆ, ಕ್ಲಾಸ್ ಇಂಟರ್ವಲ್ಲು ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸ್ ಎಷ್ಟು ಅಂತಲೂ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಕ್ಲಾಸ್ ಹೇಳೋದೆ ಬರೀ ಕ್ಲಾಸ್ ಇಂಟರ್ವಲ್ 5 ಅಂತ ಹೇಳಿದರು ಅಂತ ಇಟ್ಕೊಳ್ಳಿ. ಆಗ ನೀವು ಇಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಮೊದಲು ಒಂದು ಸರಿ ಏನಾದರೂ ಗಮನಿಸ್ಕೊಳ್ಬೇಕು. ಲೋಯೆಸ್ಟ್ ವ್ಯಾಲ್ಯೂ ಇಲ್ಲೂ 5 ಇದೆ, ಆಯ್ತಲ್ಲ. ಇನ್ ಕೇಸ್ ಲೋಯೆಸ್ಟ್ ವ್ಯಾಲ್ಯೂ ನಿಮಗೆ ಅಲ್ಲಿ 7 ಇತ್ತು, ಆಯ್ತಲ್ಲ. ಆಗ 7 ಇದ್ದರೆ ನೀವು 7 ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಫಿಕೇಷನ್ ಗಮನದಲ್ಲಿ ಇಟ್ಕೊಳ್ಬೇಕು. ಲಿಮಿಟ್ಸ್ ಆಫ್ ದ ಕ್ಲಾಸಸ್ ಆ್ಯಂಡ್ ಕ್ಲಾಸ್ ಇಂಟರ್ವಲ್ ಮಸ್ಟ್ ಮೀನ್ ಮಲ್ಟಿಪಲ್ಸ್ ಆಫ್ 5 or 10. ಹಾಗಾಗಿ ನೀವು 5 ಸ್ಟಾರ್ಟ್ ಮಾಡಬೇಕು, 5 to 10 ಮಾಡಬೇಕು. ಇಲ್ಲ ಲೋಯೆಸ್ಟ್ ವ್ಯಾಲ್ಯೂ ನಿಮಗೆ 5 ಇತ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ಕ್ಲಾಸ್ ಇಂಟರ್ವಲ್ನ 5 ಬದಲಾಗಿ 10 ತೊಗೊಳ್ಳಿ ಅಂತ ಹೇಳಿದ್ರು. ಆಗ 5 to 15 ಹಾಗೆ ತೊಗೊಳ್ಬೋದು.
ಇಲ್ಲ ಲೋಯೆಸ್ಟ್ ವ್ಯಾಲ್ಯೂ ನಮಗೆ 4 ಇತ್ತು, ಅಲ್ಲಿ ಕ್ಲಾಸ್ ಇಂಟರ್ವಲ್ 10 ಹೇಳಿದ್ದಾರೆ, ಆಗ 4ಇಂದ ಸ್ಟಾರ್ಟ್ ಮಾಡೋಕ್ಕೆ ಬರೋಲ್ಲ, 4 to 14 ಹಾಗೆ ತೊಗೊಳಕ್ಕೆ ಬರೋದಿಲ್ಲ. ಆಗ ನೀವೇನು ಮಾಡಬೇಕು, 0 to 10 ತೊಗೊಳ್ಬೇಕು. 0 to 10, 10 to 20, 20 to 30 ಹೀಗೆ ತೊಗೊಳ್ತಾ ಹೋಗಬೇಕು. ಇಲ್ಲಿ ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಈ ಥರದ ಬಿವರಿಯೇಟ್ ಟೇಬಲ್ ಏನಿದೆಯೋ ಅಂದರೆ ಎರಡೂ ಕಡೆಯೂ 2 ವೇರಿಯೇಬಲ್ ಬರೋವಂಥದ್ದು, ನಿಮಗೆ ಕಾರ್ಲೇಷನ್ ರಿಗ್ರೆಷನ್ ಚಾಪ್ಟರ್ ಬಂದಾಗ ಅಲ್ಲಿ ಪ್ರಾಬ್ಲಮ್ಸೇ ಬರುತ್ತೆ. ಆಗ ನಿಮಗೆ ಆ ಬಿವರಿಯೇಟ್ ಟೇಬಲ್ ನೀವು ಇಲ್ಲಿ ಹೀಗೆ ಮಾಡ್ಕೊಂಡಿರೋದು ಅಂತ ಗೊತ್ತಿರಬೇಕು. ಮತ್ತು ಅಲ್ಲಿ ನೀವು ಫರ್ದರ್ ಸ್ಟಡೀಸ್ಗೆ ಹೋದಾಗ ನಿಮ್ಗೆ ಸುಮ್ಮನೆ ಹೀಗೆ ಡಾಟಾ ಕೊಟ್ಬಿಟ್ಟು ಪ್ರಿಪೇರ್ ಅಥವಾ ಏನೂ ಹೇಳೋದಿಲ್ಲ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಮಾಡಿ ಅಂತಲೇ ಹೇಳೋದಿಲ್ಲ, ಹೀಗೆ ಡಾಟಾ ಕೊಟ್ಬಿಟ್ಟು ಫೈಂಡ್ ಕಾರ್ಲೇಷನ್, ಇಲ್ಲಿ ಒಂದೇ ವೇರಿಯೇಬಲ್ ಕೊಟ್ಟಿದೆ, ಓಕೆ, ಅಲ್ಲಿ 2 ವೇರಿಯೇಬಲ್ ಕೊಟ್ಟು ಫೈಂಡ್ ಕಾರ್ಲೇಷನ್ ಕೋಎಫಿಷಿಯೆಂಟ್, ಫೈಂಡ್ ರಿಗ್ರೆಷನ್ ಕೋಎಫಿಷಿಯೆಂಟ್ ಹೀಗೆ ಕೇಳ್ಬೋದು. ಅಥವಾ ಬರೀ ಇಷ್ಟೇ ಡಾಟಾ ಕೊಟ್ಬಿಟ್ಟು ಫೈಂಡ್ ಮೀನ್, ಮೀಡಿಯನ್, ಮೋಡ್, ಕ್ವಾರ್ಟೈಲ್ಸ್, ಫೈಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಫೈಂಡ್ ಕ್ವಾರ್ಟೈಲ್ ಡಿವಿಯೇಷನ್, ಹೀಗೆ ಸುಮ್ಮನೆ ಇಷ್ಟು ಡಾಟಾ ಕೊಟ್ಟು ಕೇಳ್ಬೋದು. ಆಗೇನು ಮಾಡಬೇಕು, ನೀವು ಫಸ್ಟು ಹೀಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಮಾಡಿಕೊಂಡು ಅದರೊಳಗಡೆ ಕಂಟಿನ್ಯೂಸ್ ಮಾಡಬೇಕೋ ಡಿಸ್ಕ್ರೀಟ್ ಮಾಡಬೇಕೋ ನೀವೇ ಗೊತ್ತು ಮಾಡ್ಕೊಳ್ಬೇಕು. ಆಗ ಅದು ಯಾವುದ್ರ ಮೇಲೆ ಡಿಸೈಡ್ ಆಗುತ್ತೆ, ಆನ್ ದ ಬೇಸ್ ಆಫ್ ರೇಂಜ್. ಗೊತ್ತಾಯ್ತಲ್ಲ. ದಿಸ್ ಈಸ್ ದ ಸಮರಿ ಆಫ್ ಮೀನ್, ಮೀಡಿಯನ್, ಮೋಡ್, ಕ್ವಾರ್ಟೈಲ್ಸ್ ಆ್ಯಂಡ್ ಈವನ್ the frequency distribution. Okay, thank you.